ಈ ಕಿರು ಜ್ಞಾನ ಸಂದೇಶ ಭಾಗವಾಗಿ ಏನಂತಂದ್ರೆ, ಆತ್ಮಕ್ಕೂ ನಾಶವಿದೆಯಾ, ಆತ್ಮ ನಾಶವಾಗತ್ತಾ ಅಂತ ಒಂದು ಪ್ರಶ್ನೆ ಅಷ್ಟೇ. ನಮಗೆಲ್ಲ ಗೊತ್ತು, ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ, ಆತ್ಮ ನಾಶವಾಗಲ್ಲ, ವಿನಾಶ. ಮತ್ತೆ ಅದು ಯಾವುದೇ ಗಾಳಿಯಿಂದ, ನೀರಿಂದ, ಬೆಂಕಿಯಿಂದ ಸುಟ್ಟೋಗಲ್ಲ. ಆ? ಯಾವುದಕ್ಕೂ ಅದು ನಾಶವಾಗೋದು, ನಾಶವಾಗೋದೇ ಇಲ್ಲ, ಅವಿನಾಶಿ ಅಂತ ನಾವು ತಿಳ್ಕೊಂಡಿದ್ವಿ ಈಗಾಗಲೇ ಭಗವದ್ಗೀತೆಯಲ್ಲಿ. ಸೊ ಎಷ್ಟೋ ಶ್ಲೋಕಗಳೆಲ್ಲ ಬರೋದು, ಸೊ ಆತ್ಮವೇ ಶಾಶ್ವತ ಅಂತ ನಾವು ಅರ್ಥ ಮಾಡ್ಕೊಂಡು, ಆದ್ರೆ ಸ್ವಲ್ಪ ಚರ್ಚೆ ಮಾಡ್ಕೊಂಡ್ರೆ ಇನ್ನು ಅರ್ಥ ಆಗತ್ತೆ, ಸ್ವಲ್ಪ ವಿಷಯಗಳ ಅರ್ಥ ಮಾಡ್ಕೋಬೇಕು. ಈ ಆತ್ಮನೂ ಸಹ ಏನಾಗತ್ತಂದ್ರೆ, ಒಂದು ಉದಾಹರಣಕ್ಕೆ, ಈ ಲಿಜಾರ್ಡ್ ಅಂತ ಇದೆಯಲ್ಲ, ಲಿಜಾರ್ಡ್ ಅಂದ್ರೆ ಏನಂತ ಹೇಳ್ತೀವಿ, ಅದು ಕನ್ನಡದಲ್ಲಿ ಹೇಳ್ತೀವಲ್ಲ ಒಂದು ಪದ, ಹಲ್ಲಿ ಅಂತ ಹೇಳ್ತೀವಲ್ಲ, ಹಲ್ಲಿ. ಈ ಅಲ್ಲಿ ಬಾಲ ನೋಡ್ಕೊಳ್ಳಿ, ಅಲ್ಲಿ ಬಾಲ, ಆ ಟೈಲು, ಅದು ಕಟ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ, ಅದು ಜೀವನ ಮಾಡ್ತಾ ಇರ್ತದೆ. ಗೊತ್ತಾ ಅದು ಈ ವಿಷಯ? ಯಾರಿಗಾನ ಗೊತ್ತಾ? ಓಕೆ, ರೈಟ್. ಸೊ ಅದರ ಅರ್ಥ ಮಾಡ್ಕೊಳ್ಳಿ. ಏನ್ ವಿಷಯ ನಡೀತಾ ಇದೆ ಅಂದ್ರೆ, ಈ ಆತ್ಮನು ಸಹ ಏನಾಗತ್ತಂದ್ರೆ, ವಿಧ ವಿಧ ಹಂತದಲ್ಲಿ ವಿಧವಾತ್ಮ, ಅಂತರಾತ್ಮ ಮತ್ತೆ ಪರಲೋಕ ಬೇಕಂದ್ರೆ, ಅದನ್ನು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಈ ಜ್ಞಾನ ಅನ್ನೋದು ನಾವು ಅಷ್ಟು ಈಸಿಯಾಗಿ ನಾವು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯವಿಲ್ಲ. ನಾವು ಪ್ರಯತ್ನ ಮಾಡ್ತಾ ಹೋದ್ರೆ ಇದೆಲ್ಲ ಸ್ವಲ್ಪ ಅರ್ಥ ಆಗ್ತಾ ಬರ್ತದೆ. ಸ್ವಲ್ಪ ಇದು ಈಗ ಹೇಳ್ತಾ ಇರೋ ಕಾನ್ಸೆಪ್ಟ್ ಸ್ವಲ್ಪ ಹೊಸದು ಅನ್ಸ್ಬೋದು ನಿಮ್ಗೆ. ಅದು ಆದ್ರೂ ನಿಮ್ಮ ನೆನಪಲ್ಲಿ ಇಟ್ಕೊಳ್ಳಿ, ಯಾವಾಗ ಅದು ಯೂಸ್ ಆಗುತ್ತೋ ಗೊತ್ತಿಲ್ಲ. ಸೊ ಮತ್ತೆ ಅದ್ರ ಬಗ್ಗೆ ಇನ್ನು ಸ್ವಲ್ಪ ಹೆಚ್ಚು ಚರ್ಚೆ ಮಾಡೋದು ಫ್ಯೂಚರ್ ಅಲ್ಲಿ ನಾವು ಮಾಡ್ಕೊಂಡು ಪ್ರಯತ್ನ ಮಾಡ್ತೀವಿ. ಇಲ್ಲಿ ಏನಾಗುತ್ತೆ ಸ್ನೇಹಿತರೆ, ಆತ್ಮ ಅನ್ನೋದು ಇನ್ನೊಂದು ಹೇಳ್ತಾ ಇರ್ತಾರೆ. ಆತ್ಮ ಅಂದ್ರೆ ಆತ್ಮನೂ ಅಷ್ಟೇ, ಆತ್ಮ ದೈವ ಅಂತ ಹೇಳಕ್ ಪ್ರಯತ್ನ ಮಾಡಿದ್ರೆ, ಅಲ್ಲಿನೂ ಅಷ್ಟೇ, ಆತ್ಮವೇ ದೇವರು, ಆತ್ಮವೇ ದೈವ. ಯಾವ ರೀತಿಯಲ್ಲಿ ಅಂದ್ರೆ, ನಿಮ್ಮಲ್ಲಿ ಪ್ರೇಮ ತತ್ವ ಇದ್ರೆ ಅದು ದೇವರು ಅಂತ, ನಿಮ್ಮಲ್ಲಿ ವ್ಯಾಮೋಹ ಮೋಹ ಹೆಚ್ಚಾಗ್ತಾ ಹೋದ್ರೆ, ನಕಾರಾತ್ಮಕ ವಿಷಯಗಳು ಜೋಡಿಸ್ಕೊಂಡ್ರೆ ಅದೇ ದೆವ್ವ ಅಂತ ನಾವು ಕರೀಬಹುದು. ಅಂದ್ರೆ ಒಂಥರ ಪ್ರೇತಾತ್ಮ, ಭೂತಾತ್ಮ, ಇಲ್ಲಾಂದ್ರೆ ದೆವ್ವ ಅಂತ ಕರಿತೀವಲ್ಲ, ಅದು ಏನು ಇಲ್ಲ, ಆತ್ಮ ಒಂದೇ. ಆದ್ರೆ ಅದರಲ್ಲಿರುವಂತ ಗುಣಗಳೇನು ಅಂತ ಅರ್ಥ, ಅಂತರ ಗುಣಗಳು ಏನಿದೆ. ಅದರಲ್ಲಿ ಪ್ರೇಮ ತತ್ವ ಇದ್ರೆ, ಓನ್ಲಿ ಪ್ರೇಮ ತತ್ವ ಇದೆ, ಅದು ದೇವ್ರ ಅಂತಾನೆ ಲೆಕ್ಕ. ಅದೇ ವ್ಯಾಮೋಹ ಮೋಹ ಇದೆಲ್ಲ ಅಂಟ್ಕೊಂಡಿದ್ರೆ, ಆಶೆಗಳು, ಭಯ, ಆಂದೋಲನೆ ಎಲ್ಲ ಅಂಟ್ಕೊಂಡಿದ್ರೆ, ಅದೇ ಪ್ರೇತಾತ್ಮ, ಅದೇ ದೇವ ಅಂತ ನಾವು ಕರೀತೀವಿ ಅಷ್ಟೇ, ಅಲ್ವಾ? ಸೊ ಆ ರೀತಿಯಲ್ಲಿ ಈ ಆತ್ಮ ಅನ್ನೋದು ವಿಧ ವಿಧ ಸ್ಥಿತಿಯಲ್ಲಿ ಇರ್ತದೆ ಸ್ನೇಹಿತರೆ. ಆತ್ಮ ಒಂದೇ, ಪರಿಶುದ್ಧಾತ್ಮ ಒಂದೇ. ಪರಿಶುದ್ಧಾತ್ಮಕ್ಕೆ ಯಾವುದೇ ಸ್ಥಿತಿ ಇಲ್ಲ. ಅಂದ್ರೆ ಒಂಥರ ಹೇಳ್ಬೇಕಂದ್ರೆ, ಅದು ನಿರ್ಗುಣವಾಗಿರತ್ತೆ, ಅಲ್ವಾ? ಅದರ ಸ್ಥಿತಿ ನಿರ್ಗುಣವಾಗಿ, ನಿರಾಕಾರ, ನಿರ್ಗುಣ, ಏನು ಇಲ್ಲ, ಅದಕ್ಕೂ ವಾಸನೆಗಳಿಲ್ಲ. ವಾಸನೆಗಳು ಬರೋದು ಅಂದ್ರೆ, ಮೊದಲನೇದಾಗಿ ಏನಂದ್ರೆ, ಈ ಆತ್ಮ ಶರೀರದಲ್ಲಿ ಪ್ರವೇಶಿಸಿದ ಮೇಲೆನೆ ಈ ಗುಣಗಳೆಲ್ಲ ಹೆಚ್ಚಾಗ್ತಾ ಹೋಗ್ತದೆ. ಅಂದ್ರೆ ಈ ವಾಸನೆಗಳು ಹೆಚ್ಚಾಗ್ತಾ ಹೋಗೋದು. ಆತ್ಮ ಶರೀರಕ್ಕೆ ಯಾಕೆ ಪ್ರವೇಶಿಸ್ತದೆ? ಕರ್ಮದಿಂದ ಪ್ರವೇಶಿಸ್ತದೆ. ಕರ್ಮಗಳು ಮಾಡಕ್ ಕಾರಣವೇನು ಅಂದ್ರೆ, ಕರ್ಮ ಮಾಡಕ್ ಕಾರಣ, ಯಾವ್ಯಾವ ಕರ್ಮ ಮಾಡ್ತಾ ಇದೆ ಅಂದ್ರೆ ಏನಂತಂದ್ರೆ, ಅಲ್ಲಿ ಕೋರಿಕೆಗಳಿದೆ ಅಂತ. ಈ ಕೋರಿಕೆಗಳು ನಮ್ಮಲ್ಲಿ ವಾಸನೆಗಳು, ಈ ಅರಿಷಡ್ ವರ್ಗಗಳನ್ನ ಹೆಚ್ಚು ಮಾಡ್ತಾ ಹೋಗ್ತದೆ. ಇವೆಲ್ಲ ಯಾಕೆ ಮಾಡಕ್ ಹೋಗ್ತೀವಿ? ಅರಿಷಡ್ ವರ್ಗಗಳು, ಈ ಕೋರಿಕೆಗಳು ಯಾಕೆ ಉತ್ಪನ್ನ ಆಗತ್ತಂದ್ರೆ, ಈ ಕೋರಿಕೆಗಳಾಗ್ಲಿ ಅಂದ್ರೆ ಆಸೆ, ಇವೆಲ್ಲ ಇಂಥ ಅರಿಷಡ್ ವರ್ಗಗಳು ಏನಿದೆಯೋ, ಇವೆಲ್ಲ ಅರಿಷಡ್ ವರ್ಗಗಳು ಉತ್ಪನ್ನ ಆಗೋದು ನಮ್ಮಲ್ಲಿರುವಂತ, ಅಂತ ಹೇಳ್ಬೇಕಂದ್ರೆ ನಮ್ಮಲ್ಲಿ ಅಜ್ಞಾನ, ಆ ಅಜ್ಞಾನ ಅಂಧಕಾರ ಇರ್ತದಲ್ಲ, ಅದರಿಂದ ಉತ್ಪನ್ನ ಆಗ್ತದೆ. ಅಜ್ಞಾನ ಯಾಕೆ ಬರುತ್ತೆ? ನಮ್ಮಲ್ಲಿ ವಿವೇಕತ್ವ ಇಲ್ಲ ಅಂತ. ವಿವೇಕತ್ವ ನಮ್ಮ ಹತ್ರ ಯಾಕಿಲ್ಲ ಅಂದ್ರೆ, ನಾವ ನಾವು ಆ ಜ್ಞಾನ ತಗೊಂಡಿಲ್ಲ ಅಂತ ಅರ್ಥ, ಅಜ್ಞಾನದಲ್ಲಿದ್ವಿ ಅಂತ. ಅಜ್ಞಾನ ಯಾಕೆ ಬಂದಿದೆ ಅಂದ್ರೆ, ಅಜ್ಞಾನಕ್ಕೆ ಕಾರಣವಿಲ್ಲ. ಒಂಥರ ಹೇಳ್ಬೇಕಂದ್ರೆ, ಇದೆಲ್ಲ ಗುಣಗಳ ಮೇಲೆ ಹೋಗುತ್ತೆ. ಈ ಎಷ್ಟೋ ಜನ್ಮಗಳು ಪಡಿತೀವಲ್ಲ ನಾವು, ಅಲ್ಲಿರುವಂತ ಒಂದೊಂದು ಆತ್ಮಕ್ಕೆ ಒಂದೊಂದು ಗುಣಗಳಿರ್ತದೆ, ಸ್ಟ್ಯಾಂಡರ್ಡ್ ಗುಣಗಳು. ಸೊ ಈ ರಜೋ, ತಮೋ, ಸಾತ್ವಿಕ, ಶುದ್ಧ ಸಾತ್ವಿಕ, ಈ ನಾಲ್ಕು ಗುಣಗಳಲ್ಲಿ ಯಾವುದೋ ಒಂದು ಗುಣ ಅವರ ಆತ್ಮದಲ್ಲಿ ಭಾಗವಾಗಿರ್ತದೆ. ಅದು ಅನೇಕ ಈ ಆತ್ಮ ವಿಕಾಸದ, ಆತ್ಮ ಪ್ರಯಾಣದಲ್ಲಿ ಅದು ಭಾಗ. ಅಂದ್ರೆ ಅಂಧಕಾರಕ್ಕೆ, ಈಗ ಬೆಳಕಿದೆ, ಬೆಳಕು ಕಾರಣ ಏನಂದ್ರೆ ಅಲ್ಲಿ ಕತ್ತಲೆ ಇದೆ ಅಂತ. ಕತ್ತಲೆ ಕಾರಣ ಏನಂದ್ರೆ ಬೆಳಕಿಲ್ಲ ಅಂತ. ಅಷ್ಟುವರೆಗೆ ಹೇಳ್ಬೋದು, ಅದು ಕಾರಣ ಹೇಳಕ್ ಆಗಲ್ಲ.
ಸೊ ಅಜ್ಞಾನ ಕಾರಣ ಏನಿಲ್ಲ. ಒಂದೇನಂದ್ರೆ ಅಜ್ಞಾನ ಹೋಗಲಾಡ್ಸಕ್ಕೆ ಜ್ಞಾನ ಬರಬೇಕಾಗತ್ತೆ. ಜ್ಞಾನ ಬರಬೇಕಂದ್ರೆ ಮತ್ತೆ ನಮ್ಮಲ್ಲಿ ಏನ್ ಮಾಡ್ಬೇಕು, ನಮ್ಮಲ್ಲಿ ಆ ಜ್ಞಾನ ಬರ್ಬೇಕಂದ್ರೆ ನಮ್ಮ ಸಾಧನೆಯಿಂದ ನಾವು ಜ್ಞಾನ ಹೆಚ್ಚು ಮಾಡ್ಕೊತ ಹೋಗ್ತೀವಿ. ಸ್ವಾಧ್ಯಾಯ, ಸಜನ ಸಾಂಗತ್ಯ, ಮತ್ತೆ ಧ್ಯಾನ ಮಾಡೋದು, ಸೊ ವಿವೇಕ ಅದ್ರ ಬಗ್ಗೆ ವಿಚಾರಣೆ ಮಾಡ್ತಾ ಹೋಗೋದು, ಇದರಿಂದ ನಾವು ಹೆಚ್ಚು ಮಾಡ್ಕೊತ ಹೋಗೋದು. ಈ ರೀತಿಲಿ ಆಗ್ತಾ ಇತ್ತು ಅಷ್ಟೇ. ಮತ್ತೆ ಈ ಆತ್ಮನದು ಏನಂತಂದ್ರೆ, ಈ ಆತ್ಮಕ್ಕೂ ನಾಶ ಇದೆಯಾ ಅಂತಂದ್ರೆ ಅದು ಅರ್ಥ ಮಾಡ್ಕೊಳಕ್ ಹೋದ್ರೆ ಇದು ವಿಧ ವಿಧ ಪರಿಸ್ಥಿತಿಗಳು, ಅಂದ್ರೆ ವಿಧ ಹಂತಗಳಿರ್ತದೆ. ಅದ್ರೂ ಉದಾಹರಣೆಗೆ ಏನಾಗುತ್ತಂದ್ರೆ, ನಮ್ಮ ನಮ್ಮ ಈ ಪಾಂಚಭೌತಿಕ ಶರೀರದಲ್ಲಿ ಮೂಲಾಧಾರ ಇದೆಯಲ್ಲ, ಮೂಲಾಧಾರದಲ್ಲಿ ಈ ಪಂಚಭೂತದಿಂದ ತಯಾರಾಗಿರುವಂತ ಈ ಶರೀರ ಇದೆ ನೋಡಿ. ಈ ಶರೀರ ಈ ಮೂಲಾಧಾರ ಚಕ್ರದಲ್ಲಿ ಸ್ಥೂಲ ಶರೀರ ರೂಪದಲ್ಲಿ ಒಂದು 74 ಅಂಗುಲಗಳು, ಅಂದ್ರೆ 74 ಇಂಚ್ ಅಂತ ಹೇಳ್ಬೋದು, 84 ಇಂಚ್. ಆ ರೀತಿಯಲ್ಲಿ ಆ ಜೀವಾತ್ಮ ಅನ್ನೋದು ಭೂತ ತತ್ವ ಶಕ್ತಿನ ಹೊಂದ್ಕೊಂಡು ಅಲ್ಲಿರುತ್ತೆ ಮೂಲಾಧಾರದಲ್ಲಿ. ಅದೇನಂತ ಕರಿತೀವಿ ಅಂದ್ರೆ, ಈ ಭೂತತ್ವ ಅಂದ್ರೆ ಏನು? ಪೃಥ್ವಿತತ್ವದಲ್ಲಿ ಮೂಲಾಧಾರ ಚಕ್ರದಲ್ಲಿ ಜೀವಾತ್ಮ ರೂಪದಲ್ಲಿ 74 ಇಂಚುಗಳಂದ್ರೆ, 74 ಇಂಚ್ ಅಂದ್ರೆ ಏನಾಯ್ತು? ಒಂದು 7 ಫೀಟ್ ಆಯ್ತು. ಒಂದು 12 ಇಂಚು 1 ಫೀಟ್ ಆಗ್ತದೆ ಇಲ್ಲ? 12 ಇಂಚು 1 ಫೀಟ್ ಆಗಿದ್ರೆ 74 ಅಂಗುಲಗಳಂದ್ರೆ 74 ಇಂಚ್ ಅಂದ್ರೆ 7 ಫೀಟ್ ಆಗುತ್ತೆ. ಅಷ್ಟು ಉದ್ದ, ಅಂದ್ರೆ ಆ ಜೀವಾತ್ಮಕ್ಕೆ ಅಷ್ಟು ಪರಿಣಾಮ ಕೊಡ್ತಾರೆ. ಅದೇ ರೀತಿಯಲ್ಲಿ ನೀವು ಇನ್ನು ಸ್ವಲ್ಪ ಮುಂದಕ್ಕೆ ಹೋದ್ರೆ, ಅಂದ್ರೆ ಮೇಲೆ ಆಜ್ಞಾಚಕ್ರ, ಮೂಲಾಧಾರ ಚಕ್ರ ಆಯ್ತಲ್ಲ, ಆಜ್ಞಾಚಕ್ರ. ಈ ಆಜ್ಞಾಚಕ್ರದಲ್ಲಿ 73 ಇಂಚಲ್ಲಿ 73 ಅಂಗುಲ ಅಂತ ಹೇಳ್ತಾರೆ. ಅದೇನಂದ್ರೆ ಸೂಕ್ಷ್ಮ ಶರೀರ ರೂಪದಲ್ಲಿ ಅಂತರಾತ್ಮ ಅಂತ ಕರೀತಾರೆ. ಅದು ಜಲತತ್ವ ಭಾಗವಾಗಿತ್ತು, ಜಲತತ್ವದಲ್ಲಿ ಭಾಗವಾಗುತ್ತೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಓಕೆ, ಅದನ್ನು ಬರ್ಕೊಳ್ಳಿ. ಅದೇನಂತ, ಜೀವಾತ್ಮ ಮೊದಲನೇದಾಗಿ ಜೀವಾತ್ಮ ಭೂತತತ್ವ ಮೂಲಾಧಾರ ಅದರಲ್ಲಿ ಸ್ಥೂಲ ಶರೀರ ಭಾಗವಾಗಿ 74 ಅಂಗುಲಗಳು, 74 ಇಂಚ್. ನೆಕ್ಸ್ಟ್ ಬರೋದು ಆಜ್ಞಾಚಕ್ರ, 73 ಅಂಗುಲ ಅಂದ್ರೆ 73 ಇಂಚು ಸೂಕ್ಷ್ಮ ಶರೀರ ರೂಪದಲ್ಲಿ, ಅದನ್ನೇ ಅಂತರಾತ್ಮ ಅಂತ ಕರಿತೀವಿ, ಜಲತತ್ವ ಹೊಂದಿರ್ತದೆ. ನೋಡಿ, ಇದೆಲ್ಲ ವಿಧ ಈ ಹಂತಗಳಲ್ಲಿ ನಾವು ಅರ್ಥ ಮಾಡ್ಕೊಂತ ಹೋದ್ರೆ ಈ ಆತ್ಮ ಈ ಯಾವ ರೀತಿಯಲ್ಲಿ ನಾವು ಡಿವೈಡ್ ಮಾಡ್ಕೊಂತ ಹೋಗೋದು ಅರ್ಥ ಆಗ್ತದೆ. ಅದೇ ರೀತಿಯಲ್ಲಿ ಸಹಸ್ರಾರ ಚಕ್ರಕ್ಕೆ ಬಂದ್ರೆ, ಅಂದ್ರೆ ಕೊನೆಯದಾಗಿ ಮೇಲೆ ಇರೋದು ಸಹಸ್ರಾರ ಚಕ್ರಕ್ಕೆ ಬಂದ್ರೆ, ಒಂದು ಹೆಬ್ಬೆರ್ಲು ಪರಿಣಾಮದಲ್ಲಿ ಕಾರಣ ಶರೀರ ರೂಪದಲ್ಲಿ ಪರಮಾತ್ಮ ನಾವು ಅದನ್ನು ಕರಿತೀವಿ. ಪರಮಾತ್ಮ ರೂಪದಲ್ಲಿ ಇರ್ತದೆ. ಇದು ಅಗ್ನಿತತ್ವ ಅಲ್ಲ, ಈ ಹೆಬ್ಬೆರ್ಲು ಅನ್ನೋದು ಅಗ್ನಿತತ್ವ ಆಯ್ತಾ? ಈ ಹೆಬ್ಬೆರ್ಲು ಪರಿಣಾಮ ಎಷ್ಟು ಅಷ್ಟೇ ಪರಿಣಾಮದಲ್ಲಿ ಈಗ ಬರ್ತಾ ಇದೆಯಾ? ಕೇಳಿಸ್ತಾ ಇದೆಯಾ? ರೈಟ್. ಸೊ ಈ ಹೆಬ್ಬೆರ್ಲು ಪರಿಣಾಮದಲ್ಲಿರುವಂಥದ್ದು ಇದು ನಮ್ಗೆ ಸಹಸ್ರಾರ ಚಕ್ರದಲ್ಲಿ ನಾವು ಇದನ್ನು ಪರಮಾತ್ಮ ಅಂತ ಕರಿತೀವಿ. ಆಮೇಲೆ ಈಗ ಹೃದಯ ಚಕ್ರ ಅಂದ್ರೆ ನಮ್ಗೆಲ್ಲ ಹೃದಯ ಚಕ್ರ ಅಂದ್ರೆ ಯಾವುದು? ಪ್ರಧಾನವಾಗಿ ನಮ್ಮ ಅನಾಥ ಚಕ್ರ ಅಂತ ಅನ್ಕೊಂಡಿದ್ರೆ, ಅದು ಒಂದು ಅಂಗುಲ ಪರಿಮಾಣ, ಒಂದು ಅಂಗುಲ ಅಂದ್ರೆ 1 ಇಂಚ್ ಪರಿಣಾಮದಲ್ಲಿ ಸಂಕಲ್ಪ ಶರೀರ, ಭಾವನಾ ಶರೀರ ಅಂತ ಹೇಳ್ತೀವಲ್ಲ, ಸಂಕಲ್ಪ ಶರೀರವಾಗಿ ಪೂರ್ಣ ಆತ್ಮ ಅಂತ ಕರಿತೀವಿ. ಅದು ವಾಯುತತ್ವ ಹೊಂದಿರ್ತದೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿಯಲ್ಲಿ ಬ್ರಹ್ಮರಂಧ್ರ, ಸಹಸ್ರಾರ ಚಕ್ರ ಅಂದ್ರೆ ಬ್ರಹ್ಮರಂಧ್ರ ಎರಡು ಒಂದೇ ಅಲ್ಲ. ಆಕ್ಚುಲಿ ನಾವು ಇದಕ್ಕೆ ಮುಂಚೆ ಎಷ್ಟೋ ಕ್ಲಾಸಲ್ಲಿ 7 ಚಕ್ರಗಳು ಅನ್ಕೊಂಡಿದ್ವಿ. ಈಗಾಗಲೇ 13 ಚಕ್ರಗಳಿದೆ. ಇನ್ನೊಂದು ಕ್ಲಾಸಲ್ಲಿ ನಾನು ಹೇಳ್ತೀನಿ. ಅದು ಸಹಸ್ರಾರ ಚಕ್ರ ಆದ್ಮೇಲೆ ಕೊನೆಯದಾಗಿ ಇಲ್ಲಿರುವಂಥದ್ದು ಬ್ರಹ್ಮರಂಧ್ರ, ಅದೊಂದು ಚಕ್ರ. ಬ್ರಹ್ಮರಂಧ್ರ ಚಕ್ರ ಆಗಿದೆ. ಅದಕ್ಕಿಂತ ಇನ್ನು ಸ್ವಲ್ಪ ಕೆಳಗಡೆ ಸಹಸ್ರಾರ ಚಕ್ರ ಇದೆ. ಆ ಮಧ್ಯದಲ್ಲಿ ಇನ್ನೂ 2-3 ಚಕ್ರಗಳಿದೆ. ಸೊ ಅದಕ್ಕೋಸ್ಕರ ಅದೆಲ್ಲ ಇನ್ನೊಂದು ಕ್ಲಾಸಲ್ಲಿ ಕವರ್ ಮಾಡ್ಕೋಣ. ಈ ಬ್ರಹ್ಮರಂಧ್ರ ನೋಡಿ, ಬ್ರಹ್ಮರಂಧ್ರದಲ್ಲಿ ಒಂದು ಹೇಳ್ಬೇಕಂದ್ರೆ ಒಂದು ಬಿಂದು ಪರಿಣಾಮದಲ್ಲಿ ಇರುವಂತದ್ದು ಆಕಾಶ ಶರೀರ ಅಂತ ಹೇಳ್ತೀವಿ ನಾವು. ಈ ಆಕಾಶ ಶರೀರವೇ ವಿಶ್ವಾತ್ಮ ಅಂತ ಕರಿತೀವಿ. ಇದು ಆಕಾಶ ತತ್ವವನ್ನು ಹೊಂದಿರ್ತದೆ ಸ್ನೇಹಿತರೆ. ಆಕಾಶ ತತ್ವವನ್ನು ಹೊಂದಿರ್ತದೆ ಅಂದ್ರೆ ಇಲ್ಲಿ ಏನಾಯ್ತು? ಜೀವಾತ್ಮ ಆಯ್ತು, ಅಂತರಾತ್ಮ ಆಯ್ತು, ಪರಮಾತ್ಮ ಆಯ್ತು, ಪೂರ್ಣಾತ್ಮ ಆಯ್ತು. ಇದಕ್ಕೆಲ್ಲ ಆಯುಷ್ ಪರಿಣಾಮ ಇದೆ, ಅಂದ್ರೆ ಅದಕ್ಕೂ ನಾಶನವಿದೆ ಅಂತ ಹೇಳ್ತಾರೆ. ನಾಶನ ಅಂದ್ರೆ ನಾಶವಾಗತ್ತೆ, ಇವೆಲ್ಲ ನಾಶವಾಗತ್ತೆ. ಮತ್ತೆ ಯಾವುದು ನಾಶವಾಗಲ್ಲಪ್ಪ ಅಂತಂದ್ರೆ, ಕೊನೆಯದಾಗಿರುವಂತ ಈ ಬ್ರಹ್ಮರಂಧ್ರ ಸಂಬಂಧಿತ ಅದೇ ಆಕಾಶ ತತ್ವ, ಆಕಾಶ ಶರೀರ, ಅದೇ ವಿಶ್ವಾತ್ಮ. ಭಗವದ್ಗೀತೆಯಲ್ಲಿ ಅನೇಕ ಸರಿ ಹೇಳಿರ್ತಾರೆ. ಯಾವ್ದ್ರ ಬಗ್ಗೆ ಹೇಳಿರ್ತಾರೆ ಅಂದ್ರೆ ಈ ವಿಶ್ವಾತ್ಮ ಬಗ್ಗೆ ಹೇಳಿದ್ರು. ನೀವು ಅನ್ಕೊಳ್ಳೋ ಪ್ರಕಾರ ಜೀವಾತ್ಮ, ಇನ್ನೊಂದು ಅಂತರಾತ್ಮ ಆಗ್ಲಿ, ಪರಮಾತ್ಮ ಆಗ್ಲಿ, ಪೂರ್ಣಾತ್ಮ, ಅದ್ರ ಬಗ್ಗೆ ಹೇಳಿಲ್ಲ.
ಆ ಆಕಾಶ ತತ್ವ ಆ ವಿಶ್ವಾತ್ಮ ಬಗ್ಗೆನೇ ಹೇಳಿದ್ದಾರೆ, ಇದನ್ನ ಅರ್ಥ ಮಾಡ್ಕೊರಿ. ಸೊ ಈ ಭಗವದ್ಗೀತೆಯಲ್ಲಿರುವಂಥದ್ದು ಈ ಆಕಾಶ ತತ್ವದ ಈ ವಿಶ್ವಾತ್ಮದ ಬಗ್ಗೆನೇ, ಬ್ರಹ್ಮರಂಧ್ರದ ಆ ಬ್ರಹ್ಮರಂಧ್ರ ಆ ಸ್ಥಿತಿಯಲ್ಲಿರುವಂಥದ್ದು ಅದು ವಿಶ್ವಾತ್ಮ. ಆ ವಿಶ್ವಾತ್ಮ ಬಗ್ಗೆನೇ ಭಗವದ್ಗೀತೆಯಲ್ಲಿ ಆತ್ಮ ಆತ್ಮ ಅಂತ ಕರೀತಾ ಇರ್ತಾರೆ ಇವಾಗಲೂ. ಅದನ್ನ ಅರ್ಥ ಮಾಡ್ಕೊಟ್ರೆ ಸಾಕು. ಸೊ ಇದಕ್ಕೂ ಯಾವುದೇ ನಾಶನ ಇಲ್ಲ, ನೀರು ಮುಟ್ಟಲ್ಲ, ಮತ್ತೆ ವಾಯು ಏನು ಮಾಡಕ್ಕಾಗಲ್ಲ. ಸೊ ಅಂದ್ರೆ ಎಲ್ಲ ಈ ಪಂಚಭೂತಗಳು ಏನು ಮಾಡಕ್ಕಾಗಲ್ಲ ಅಂತದ್ದು ಈ ವಿಶ್ವಾತ್ಮ. ಮಿಕ್ಕಿದೆಲ್ಲ ಮರಣ ಹೊಂದುತ್ತೆ, ಅಂದ್ರೆ ವಿಶ್ವಾತ್ಮಕ್ಕೆ ಮರಣ ಇಲ್ಲ ಅಂತ ನೀವು ಅರ್ಥ ಮಾಡ್ಕೋಬೇಕು. ಸೊ ಅದರಲ್ಲಿ ಭಾಗವಾಗಿ ನಾವು ಹೇಳಿದೆ, ಈ ಹಲ್ಲಿದ ಆ ಬಾಲವನ್ನು ಕಟ್ ಮಾಡಿದ್ರೆ ಅದು ಒಂದು ಕಡೆ ಜೀವನ ಮಾಡ್ತದೆ, ಇದೊಂದು ಕಡೆ ಡಿವೈಡ್ ಆದ್ರೂ ಅದಕ್ಕೂ ಜೀವನ ಇರುತ್ತೆ ಅಂತಂದ್ರೆ ಅರ್ಥ ಏನಂತಂದ್ರೆ ಅಲ್ಲಿ ಆತ್ಮನದು ಹಂತದಲ್ಲಿ. ಸೊ ಹಂತದಲ್ಲಿನೂ ಈ ಆತ್ಮದ ಆ ಸ್ಥಿತಿ ಇರುತ್ತೆ ಅಂತ ಅರ್ಥ ಮಾಡ್ಕೋಬೇಕು ನಾವು. ಉದಾಹರಣೆಗೆ ನಾವು ಎಷ್ಟೋ ಸರಿ ನೋಡ್ತಾ ಇರ್ತೀವಿ, ನಮ್ಮ ಆದಿಶಂಕರಾಚಾರ್ಯರು ಅವ್ರು ಹೇಳ್ತಾ ಇದ್ರು ಪರಕಾಯ ಪ್ರವೇಶ. ನಿಮ್ಗೆ ಗೊತ್ತಲ್ಲ ಪರಕಾಯ ಪ್ರವೇಶ ಅಂದ್ರೆ ಒಂದು ಶರೀರದಲ್ಲಿ ಒಂದು ಆತ್ಮ ಆಚೆ ಕಡೆ ಹೋದ್ರೆ ಇನ್ನೊಂದು ಶರೀರ ಅದರಲ್ಲಿ ಬರೋದೇ ಪರಕಾಯ ಪ್ರವೇಶ. ಅಂದ್ರೆ ಒಂದು ಶರೀರದಲ್ಲಿ ಒಂದು ಆತ್ಮ ಇರುತ್ತೆ, ಆ ಶರೀರದಲ್ಲಿ ಆತ್ಮ ಇರುವಾಗ ಆತ್ಮ ಇನ್ನು ಆಚೆ ಕಡೆ ಹೋದ್ರೆ ಇನ್ನೊಂದು ಆತ್ಮ ಒಳಗಡೆ ಪ್ರವೇಶ ಮಾಡಿದ್ರೆ ಅದು ಪರಕಾಯ ಪ್ರವೇಶ ಅಂತ ಹೇಳ್ತೀವಿ ನಾವು. ಆದಿಶಂಕರಾಚಾರ್ಯವರು ಅವರು ಅದ್ವೈತವನ್ನು ಪ್ರತಿಪಾದಿಸಿದ ಮೇಲೆ ಸ್ನಾನ ಮಾಡಿಕೊಂಡು ವಿಶ್ವನಾಥನ ದರ್ಶಿಸ್ಕೊಂಡಕ್ಕೆ ಹೋಗ್ತಾ ಇರ್ತಾರೆ. ವಾರಣಾಸಿಯಲ್ಲಿ ಹೋಗುವಾಗ ಒಂದು ಹರಿಜನ ಬರ್ತಾನೆ. ಒಂದು ಹರಿಜನ ಅಂದ್ರೆ ಒಂದು ಮೂರ್ಖ ಅನ್ಕೋರಿ, ಅವ್ರ ಜ್ಞಾನ ಇಲ್ಲ. ಬಂದು ಅವರು ತಾಕಕ್ಕೆ ಬಂದ್ರೆ ಎದುರಿಗೆ ಬಂದ್ರು ಪಕ್ಕಕ್ಕೆ ಹೋಗಿ ಅಂತ ಹೇಳ್ತಾನೆ. ಪಕ್ಕ ಹೋಗಿ ಅಂತ ಹೇಳುವಾಗ ಅಲ್ಲಿ ಏನಾಗಿದೆ ಅಂದ್ರೆ ಅವರು ಅದ್ವೈತನ ಪ್ರತಿಪಾದಿಸೋದು ಚೆನ್ನಾಗಿದೆ ಅಲ್ವಾ. ಅಂದ್ರೆ ಅದು ಪ್ರತಿಪಾದಿಸೋದು ಒಂದಾದ್ರೆ ಅನುಭವಿಸೋದಂದ್ರು ಅಂದ್ರೆ ಅನುಭವಕ್ಕೆ ಬಂದಿಲ್ಲ. ಅಲ್ಲೇನಾಗಿದೆ, ಒಂಥರ ಪ್ರತಿಪಾದಿಸಿರೋದು ಹೇಳಿರೋದೆಲ್ಲ ಅದು ಚೆನ್ನಾಗಿರ್ತದೆ, ಹೇಳೋದು ಚೆನ್ನಾಗಿರ್ತದೆ, ಆದ್ರೆ ಅನುಭವಕ್ಕೆ ತಂದ್ಕೊಂಡಿಲ್ಲ ಅಂದ್ರೆ ಈಗ ಈ ತರ ಆಗ್ತಾ ಇರ್ತದೆ. ನಾವು ಅಷ್ಟೇ, ಆತ್ಮ ಇದೆ, ಆತ್ಮ ಎಲ್ಲ ಕಡೆ ಇದೆ, ವಿನಾಶಿನಿ, ಆತ್ಮ ಸರ್ವವ್ಯಾಪ್ತಿ, ವಿಶ್ವಾತ್ಮ, ಇದೆಲ್ಲ ನಾವು ಹೇಳ್ತಾ ಇರ್ತೀವಿ, ಅನೇಕ ಪದಗಳು ಉಪಯೋಗಿಸ್ತಾ ಇರ್ತೀವಿ. ಆದ್ರೆ ಅದು ಅನುಭವಕ್ಕಿಲ್ಲ ಅಂದ್ರೆ ಅನುಭವವೇ ಜ್ಞಾನವು ಮಿತ್ರರೇ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಅದೇ ರೀತಿಯಲ್ಲಿ ಅದ್ವೈತವನ್ನೇ ಪ್ರತಿಪಾದಿಸುವಂತ ಪ್ರಪೋಸ್ ಮಾಡಿರುವಂತ ಶಂಕರಾಚಾರ್ಯಕ್ಕೆ ಇದು ಈ ಭಂಗಿಮ ಅಂದ್ರೆ ಈ ಭಂಗ ಆಗಿಲ್ಲ. ಅದೊಂಥರ ಹೇಳ್ಬೇಕಂದ್ರೆ ಆ ಅನುಭವ ಬಂತು. ಏನಂತ ಅಂದ್ರೆ ಆ ಹರಿಜನ್ ಅವರು ಒಪ್ಕೊಂಡಿಲ್ಲ. ಅವಾಗ ಇಮ್ಮಿಡಿಯೇಟ್ ಏನ್ ಮಾಡಿದ್ರು, ಅಲ್ಲೇ ಇನ್ನೊಂದು ಯಾವುದೋ ಒಂದು ಗ್ರಂಥ ರೂಪದಲ್ಲಿ ಇನ್ನೊಂದು ಪ್ರವಚನ ಹೇಳ್ತಾರೆ. ಹೇಳಿ ಅವಾಗ ಯಾರಿಂದ ಬ್ರಹ್ಮಜ್ಞಾನ ಬಂದ್ರು ಅವರೇ ಗುರು ಅಂತ ಹೇಳ್ತಾರೆ. ಯಾರಿಂದನೂ ಬ್ರಹ್ಮಜ್ಞಾನ ಬರಲಿ, ಯಾರೇ ವ್ಯಕ್ತಿ ಇರ್ಲಿ, ಓಕೆ, ಅವರು ಚಿಕ್ಕವರ ದೊಡ್ಡವರ, ಯಾವ ವರ್ಗಕ್ಕೆ, ಈ ವರ್ಗ ಆ ವರ್ಗ ಏನಿಲ್ಲ, ಯಾರೇ ಬ್ರಹ್ಮಜ್ಞಾನ ಇದ್ರೆ ಅವ್ರ ಗುರು ಅಷ್ಟೇ ಅಂತ ಹೇಳ್ಬಿಟ್ಟು ಅವಾಗ ಅವ್ರನ್ನು ಸ್ವೀಕಾರ ಮಾಡ್ತಾರೆ ಅಲ್ವಾ. ಸೊ ಆ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬಹುದು. ಇಲ್ಲಿ ಪ್ರಧಾನವಾಗಿ ಏನಂದ್ರೆ ಒಂದು 2 ಗೀತಗಳು, ಭಗವದ್ಗೀತಾ ಇದೆ, ಇನ್ನೊಂದು ಋಭುಗೀತ ಅಂತ ಇದೆ. ಋಭುಗೀತೆ ಏನಂತಂದ್ರೆ ಆತ್ಮ ಇಲ್ವೇ ಇಲ್ಲ ಅಂತ ಹೇಳ್ತಾರೆ. ಈ ಭಗವದ್ಗೀತೆ ಏನಂತಂದ್ರೆ ಆತ್ಮ ಎಲ್ಲಾ ಕಡೆ ಇದೆ ಅಂತ ಹೇಳ್ತಾರೆ, ಎಲ್ಲಾ ಕಡೆ ಇದೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಏನಂದ್ರೆ ಆತ್ಮ ಎಲ್ಲಾ ಕಡೆ ಇದೆ, ಇದೆ ಅಂತ ಶಾಶ್ವತ ಅಂತ ಹೇಳ್ತಾರೆ. ಭಗವದ್ಗೀತೆಯಲ್ಲಿ ಆತ್ಮ ಶಾಶ್ವತ ಅಂತ ಹೇಳಿದ್ರೆ, ಋಭುಗೀತದಲ್ಲಿ ಆತ್ಮ ಇಲ್ಲ ಅಂತ ಹೇಳ್ತಾರೆ. ಎರಡು ಒಂಥರ ಸತ್ಯ ಅಂತ ಅರ್ಥ ಆಗತ್ತೆ. ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಈಗ ನೋಡಿ, ಭಗವದ್ಗೀತೆಯಲ್ಲಿರುವಂತ ಆತ್ಮ ಈ ವಿಶ್ವಾತ್ಮ ಆಕಾಶ ತತ್ವ ಅಂದ್ರೆ ಆಕಾಶ ಕಾಣಿಸ್ತಾ ಇದೆ ಮೇಲೆ ನೋಡಿದ್ರೆ ಇದೆ ಅಲ್ವಾ. ಆಕಾಶ ಇದೆ ಅಂದ್ರೆ ಆತ್ಮ ತತ್ವ ಅಂದ್ರೆ ಆ ವಿಶ್ವಾತ್ಮ ಇದೆ ಅಂತ ಅರ್ಥ ಅಲ್ವಾ. ಆ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬಹುದು. ಸೊ ಅಂದ್ರೆ ಆಕಾಶ ನೋಡಿ, ಆಕಾಶ ಮೇಲೆ ಇರ್ತದೆ, ಯಾವ್ದಕ್ಕೂ ಟಚ್ ಆಗಲ್ಲ. ಅದು ಕೆಳಗಡೆ ಎಲ್ಲಾ ಪಂಚಭೂತಗಳು ಕೆಳಗಡೆ ಇರ್ತದೆ. ಮಿಕ್ಕಿದ ಪಂಚಭೂತಗಳೆಲ್ಲ ಕೆಳಗಡೆ ಇದ್ರೆ ಆಕಾಶ ಮಾತ್ರ ಮೇಲೆ ಇರೋದು. ಆದ್ರೆ ನಾವು ಮೇಲೆ ನೋಡಿದ್ರೆ ಇದೆ ಅಲ್ವಾ. ಆ ರೀತಿಯಲ್ಲಿ ಸೊ ನಾವು ಅನ್ಕೊಳ್ಳುವಾಗ ಆಕಾಶ ತತ್ವ ಇದೆ, ಅದೇ ವಿಶ್ವಾತ್ಮ ಅಂತ, ಅದು ಖಂಡಿತವಾಗಿ ಇದೆ ಅಂತಾನೆ ಭಗವದ್ಗೀತಾ ಹೇಳ್ತಾ ಬಂದಿದೆ. ಅದು ಶಾಶ್ವತವಂತ ಹೇಳ್ತಾ ಬಂದಿದೆ. ಈ ಋಭುಗೀತ ಅಂತ ಏನ್ ಹೇಳಿದೆ ಅಂದ್ರೆ ಈ ಯಾವುದು ಆತ್ಮನೇ ಇಲ್ಲ ಅಂತ. ಹೇಗೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಳೋದು, ನಾವು ಆಕಾಶದಲ್ಲಿ ಹೋಗಿದ್ವಿ ಅಂತ ಇಟ್ಕೊಳ್ಳಿ, ಅಲ್ಲಿ ಆಕಾಶ ಕಾಣಿಸ್ತದೆ ನಿಮಗೆ? ಆಕಾಶ ಇಲ್ಲ, ಮಾಯವಾಯ್ತು. ಮತ್ತೆ ಏನು ಇಲ್ವಲ್ಲ, ಅಲ್ಲಿ ಶೂನ್ಯ. ಆ ಶೂನ್ಯತ್ವವೇ ಅದೇ ಶೂನ್ಯತ್ವವೇ ಅಂತ ಹೇಳ್ತಾರೆ.
ಆ ಶೂನ್ಯತ್ವ ಮಾತ್ರ ಇದೆ, ಇನ್ನೇನಿಲ್ಲ. ಇನ್ನು ಈ ಇಡೀ ಈ ವಿಶ್ವದಲ್ಲಿ ಆ ಶೂನ್ಯತ್ವ ಮಾತ್ರ ಇದೆ ಅಂತ ಹೇಳ್ತಾರೆ. ಅಂದ್ರೆ ಅವ್ರ ಪ್ರಕಾರ ಏನಂದ್ರೆ ಅಲ್ಲಿ ಆಕಾಶ ತತ್ವ ಇಲ್ಲ, ಶೂನ್ಯತ್ವ ಮಾತ್ರ ಇದೆ, ಆ ಶೂನ್ಯತ್ವ ಇರೋದು ಅಂತ ಹೇಳ್ತಾರೆ. ಅದು ಸತ್ಯನೇ, ಇದು ಸತ್ಯನೇ, ಎರಡು ಎರಡು ಒಂದೇ. ಯಾವ ಯಾವ ರೀತಿಯಲ್ಲಿ ನಾವು ಯಾವ ಕೋನದಲ್ಲಿ ನೋಡಿದ್ರೆ ಅದು ಒಂದು ಆ ರೀತಿಯಲ್ಲಿ ನಮ್ಗೆ ಕಾಣಿಸ್ತಾ ಇರ್ತದೆ. ಸೊ ಆ ರೀತಿಯಲ್ಲಿ ಅರ್ಥ ಆಗ್ತಾ ಇರ್ತದೆ. ಆ ರೀತಿಯಲ್ಲಿ ಈ ಋಭುಗೀತ ಎಲ್ಲಿರೋದನ್ನು ಕರೆಕ್ಟೇ. ಅಂದ್ರೆ ನಮ್ಗೆ ಏನು ಕಾಣಿಸಲ್ಲ ಮೇಲೆ ಹೋದ್ರೆ, ಆಕಾಶದಲ್ಲಿ ಹೋದ್ಮೇಲೆ ಏನು ಕಾಣಿಸಲ್ಲ. ಎಲ್ಲಿಂದ ನೋಡಿದ್ರೆ ಆಕಾಶ ಇದೆ, ಅಲ್ಲಿ ಹೋದ್ರೆ ಏನು ಕಾಣಿಸಲ್ಲ, ಏನು ಇಲ್ಲ, ಶೂನ್ಯತ್ವ ಇದೆ ಅಷ್ಟೇ. ಸೊ ಈ ರೀತಿಯಲ್ಲಿ ಸ್ನೇಹಿತರೆ ನಾವು ಇಲ್ಲಿ ಈ ಈ ವಿಷಯಗಳನ್ನು ಸ್ವಲ್ಪ, ಈ ಹೊಸ ವಿಷಯಗಳನ್ನ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಅದೇ ರೀತಿಯಲ್ಲಿ ಚಿದಂಬರಕ್ಕೆ ಹೋದ್ರೆ ಅಲ್ಲಿ ಆಕಾಶಲಿಂಗ ಅಂತ ಕಾಣಿಸ್ತದೆ. ಆಕಾಶ ಲಿಂಗ ರೂಪದಲ್ಲಿ ಈಶ್ವರಲ್ಲಿ ಪ್ರತ್ಯಕ್ಷವಾಗ್ತಾರೆ. ಅಂದ್ರೆ ದೇವರಲ್ಲಿ ಆಕಾಶ ಲಿಂಗದಲ್ಲಿ ಅರ್ಥ ಏನಂದ್ರೆ ಅಲ್ಲಿ ಏನು ಇಲ್ಲ, ನಿರಾಕಾರ, ಅಂದ್ರೆ ಆತ್ಮ ನಿರಾಕಾರ, ಅದೇ ದೇವರು ಅಂತ ಅವ್ರು ತೋರಿಸಕ್ಕೆ ಪ್ರಯತ್ನ ಮಾಡ್ತಾರೆ. ನಾವೆಲ್ಲ ಒಂದು ವಿಗ್ರಹದಲ್ಲಿ ದೇವ್ರು ನೋಡ್ತೀವಿ, ವಿಗ್ರಹ ಒಳಗಡೆನು ಆತ್ಮ ತತ್ವ ಇದೆ, ವಿಶ್ವವ್ಯಾಪ್ತ, ಅವಿನಾಶಿ, ಶಾಶ್ವತ, ಈ ವಿಶ್ವಾತ್ಮ ಅನ್ನೋದು ಆ ರೀತಿಯಲ್ಲಿ ಪ್ರತಿಯೊಂದರಲ್ಲಿ ಇದೆ, ಅಣುವಲ್ಲಿ ಇದೆ. ಆದ್ರೆ ಆ ವಿಗ್ರಹದಲ್ಲೇ ನಾವು ದೇವ್ರನ್ನು ನೋಡ್ಕೊಂತಾ ಇರ್ತೀವಿ, ವಿಗ್ರಹ ರೂಪದಲ್ಲೇ ದೇವ್ರನ್ನು ಸ್ತುತಿ ಮಾಡ್ತಾ ಇರ್ತೀವಿ ಅಲ್ವಾ. ಆದ್ರೆ ಅಲ್ಲಿ ನೋಡಿದ್ರೆ ಚಿದಂಬರ ಕ್ಷೇತ್ರದಲ್ಲಿ ಏನು ಇಲ್ಲ, ಅಲ್ಲಿರೋದು ಖಾಲಿ ಜಾಗ, ಅದೇ ಆಕಾಶ ಲಿಂಗ ಅಂತ ಕರೀತಾರೆ ನೋಡಿ. ಅದ ಅರ್ಥ ಏನಪ್ಪಾ ಅಂತಂದ್ರೆ ಅಲ್ಲಿ ಒಂದು ಏನಂದ್ರೆ ನೀವೇ ದೇವರು ಅಂತ ಅರ್ಥ. ದೇವರು ಅಂದ್ರೆ ಯಾರೋ ಇಲ್ಲ, ನೀವೇ ಅಂತ ಅರ್ಥ. ಆ ರೀತಿಯಲ್ಲಿ ಅರ್ಥ ಮಾಡ್ಕೋಬಹುದು. ಮತ್ತೆ ಇದು ಈ ಆಕಾಶ ಲಿಂಗ ಏನಿದೆಯೋ ಅದೇ ನಿಜವಾದ ಶಕ್ತಿ, ನಿಜವಾದ ಅದೇ ಒಂದು ವಿಶ್ವಾತ್ಮ, ಆತ್ಮ ಅಂತ, ಆತ್ಮೆಯೇ ದೇವರು ಅಂತ ಇರ್ತಾರೆ, ಇನ್ನು ಯಾವುದೂ ಇಲ್ಲ, ನಿರಾಕಾರ. ಅದು ಆ ರೀತಿಯಲ್ಲಿ ಅರ್ಥ ಆಗ್ತಾ ಇರ್ತದೆ. ಸೊ ಸ್ನೇಹಿತರೆ, ಇವೆಲ್ಲನೂ ವಿಷಯಗಳು, ಅದ್ಭುತ ವಿಷಯಗಳು. ಇನ್ನು ಹಲವಾರು ವಿಷಯಗಳು, ಹೆಚ್ಚೆಚ್ಚು ವಿಷಯಗಳು ನಾವು ಇನ್ನು ಮುಂದಿನ ಕ್ಲಾಸಲ್ಲಿ ನಾವು ಚರ್ಚೆ ಮಾಡ್ಕೊತೀವಿ. ಸೊ ಇವತ್ತಿನ ಕಾರ್ಯಕ್ರಮಕ್ಕೆ ಇಷ್ಟು ವಿಷಯಗಳ ಜೊತೆಗೆ ಹೇಳಕ್ಕೆ ನಾನು ಪ್ರಯತ್ನ ಮಾಡಿದ್ದೀನಿ. ಥ್ಯಾಂಕ್ ಯು, ಧನ್ಯವಾದ. ಥ್ಯಾಂಕ್ ಯು ಗುರುಜಿ, ದಿವ್ಯ ಸಂದೇಶವನ್ನು ತಿಳಿಸ್ಕೊಟ್ಟಿದ್ದೀರಾ. ಇದರ ಭಾಗವಾಗಿ ಮಾಸ್ಟರ್ಸ್ ಅನಿಸಿಕೆ, ಪ್ರಶ್ನೆಗಳೇನಾದ್ರು ಇದ್ದರೆ ಇಬ್ರು ಮಾಸ್ಟರ್ಸ್ ಮಾತನಾಡ್ಬೋದು. ನೀವು ಹ್ಯಾಂಡ್ ರೈಸ್ ಮಾಡಿ. ಚಿದಂಬರಂ ಯಾರು ಹೋಗಿದ್ರ? ಚಿದಂಬರಂ ಯಾರು ನೋಡಿದ್ರ? ಹ್ಯಾಂಡ್ ರೈಸ್ ಮಾಡಿ. ಚಿದಂಬರಂ ನೋಡಿದವರು ಚಿದಂಬರ ಕ್ಷೇತ್ರ ಮಾತಾಡಿ. ಬಹುಶಃ ಯಾರು ಹೋಗಿಲ್ಲ. ಎಸ್ ಮೇಡಮ್, ಮಧುರಾ ಮೇಡಮ್. ನಮಸ್ತೆ, ಎಲ್ಲರಿಗೂ ನಮಸ್ಕಾರ. ನಮಸ್ತೆ ಗುರುಜಿ, ನಾನು ಹೋಗಿದ್ದೀನಿ ಗುರುಜಿ. ವೆರಿ ಗುಡ್. ಹೇಳಿ. ನೋಡಿದೆ, ಅದ್ಭುತವಾದ ದೇವಸ್ಥಾನ. ಬಟ್ ನೀವ್ ಹೇಳಿದ್ಮೇಲೆ ಇವಾಗ ಅದ್ರದ್ದು ಗೊತ್ತಾಯ್ತು. ಅಂದ್ರೆ ನೀವ್ ಅದ್ರದ್ದು ಶಕ್ತಿ ಹೇಳಿದ್ರಲ್ಲ, ಅದಷ್ಟು ನಮ್ಗೆ ಗೊತ್ತಿಲ್ಲ. ಬಟ್ ಟೆಂಪಲ್ ಅಂತ ನೋಡ್ಲಿಕ್ಕೆ ಹೋಗಿದ್ವಿ ನಾವಲ್ಲಿ. ಒಳಗಡೆ ಏನ್ ನೋಡಿದ್ರಿ? ನೋಡ್ಲಿಕ್ಕೆ ಅದು ಡಿಸೈನ್ಸ್ ಅದು ಮಾಡಿದಾರಲ್ಲ, ಕಲ್ಲಿಂದು ಫುಲ್ ಇದೆಲ್ಲ ಇರುತ್ತಲ್ಲ ಗುರುಜಿ, ಅದು ಅದ್ರದ್ದು ವೈಬ್ರೇಷನ್ ತುಂಬಾ ಇದೆ ಅಲ್ಲಿ, ಪಾಸಿಟಿವ್ ವೈಬ್ರೇಷನ್. ಅಲ್ಲ, ದೇವ್ರ ರೂಪದಲ್ಲಿ ಅಲ್ಲಿ ಏನ್ ನೋಡಿದ್ರ ಅಂತ ಒಳಗಡೆ? ಅಲ್ಲಿ ವಿಗ್ರಹ ಇಟ್ಟಿದ್ರ, ಏನ್ ಇಟ್ಟಿದ್ರ? ಅದು ನಿಮ್ಮ ಪ್ರತ್ಯಕ್ಷ ಅನುಭವ ಏನಿದೆ? ವಿಗ್ರಹ ಇದೆ, ಕಲ್ಲು ಇಲ್ಲ, ಒಳಗಡೆ ಲಿಂಗ, ಆಕಾಶ ಲಿಂಗ ಇರ್ತದೆ, ಅಲ್ಲಿ ಏನಿರಲ್ಲ. ಓಕೆ, ಅದೇ ದೇವರು ಅಂತ ಲೆಕ್ಕ ಅಲ್ಲಿ. ಅದೇ, ಅದು ಏನೋ ಒಂದು ರಹಸ್ಯ ಇದೆ. ಬಟ್ ನಮ್ಗೆ ಅದು ತೋರ್ಲಿಕ್ಕೆ ಅದು ಒಳಗಡೆ ಹಂಗೆ ಕಾಣಿಸ್ತು ನನಗೆ ಅಲ್ಲಿ. ಅದೇ ನೀವು ಯಾವ್ದು ನೋಡಿದ್ರೋ ಗೊತ್ತಿಲ್ಲ. ಬಟ್ ಆಕಾಶ ಲಿಂಗ ಅನ್ನೋದು ಏನಂತಂದ್ರೆ, ಆಕಾಶ ಲಿಂಗ ಅಂದ್ರೆ ಅದೇ ಶೂನ್ಯತ್ವ ಅಷ್ಟೇ, ಏನಿಲ್ಲ, ಅದೇ ದೇವರು. ಶೂನ್ಯತೆ, ಅದೇ ಅಲ್ಲಿ ಅದನ್ನ ಅಂದ್ರೆ ಇದೆ ಅನ್ನೋಂಗೆ ಇದ್ ಮಾಡ್ತಾರೆ ಅಷ್ಟೇ ಅಲ್ವಾ ಗುರುಜಿ? ಅಲ್ಲಿ ಅಂದ್ರೆ ಆಕಾಶ ತತ್ವ ಅಂದ್ರೆ ಹಾಗೆ ಅದು ಇದೆ ಅನ್ನೋ ಒಂದು ಕಲ್ಪನೆಯಲ್ಲಿ ಅಲ್ವಾ? ಬಟ್ ಅಲ್ಲಿ ತುಂಬಾ ಇದಿರುತ್ತಲ್ಲ, ಗೊತ್ತಾಗ್ಲಿಲ್ಲ ಯಾವ್ದು ಅಂತ. ಅಂದ್ರೆ ಫುಲ್ ತುಂಬಾ ಟೆಂಪಲ್ಗಳೆಲ್ಲ ಅಲ್ಲಿ ಇದೆಯಲ್ಲ, ಅಂದ್ರೆ ಮಧ್ಯೆ ದೇವ್ರುಗಳು ತುಂಬಾ ಸುತ್ತ ಇದೆ. ಬಹುಶಃ ನಾವ್ ಯಾರು ನೋಡಿಲ್ಲ ಅನ್ಸುತ್ತೆ ಗುರುಜಿ. ಅದೇ ಅಂದ್ರೆ ಇದೆಲ್ಲ ನೋಡ್ಬೇಕು. ಅಂದ್ರೆ ಯಾವಾಗ ಟೈಮ್ ಇದ್ರೆ ಹೋಗ್ ಬನ್ನಿ ಎಲ್ಲರೂ.
ಯಾಕಂದ್ರೆ ಇವೆಲ್ಲ ಏನಂದ್ರೆ ನೋಡ್ತಾ ಇರುವಾಗ ಇವೆಲ್ಲ ನಿರೂಪಣೆ ನಮ್ಗೆ ಪ್ರತ್ಯಕ್ಷ ಎವಿಡೆನ್ಸ್ ಇವೆಲ್ಲ ಸಾಕ್ಷ್ಯ. ಬಟ್ ನಾವೀಗ ಆಧ್ಯಾತ್ಮಿಕ ವೇಲ್ ಇರ್ಲಿಲ್ಲ ಅದ್ರದ್ದು ಮಹತ್ವ ಗೊತ್ತಾಗಿರ್ಲಿಲ್ಲ, ಇವಾಗ ಗೊತ್ತಾಯ್ತು ಅಷ್ಟೇ. ಅಂದ್ರೆ Yes, ಅಲ್ಲಿ ಆ yes. ಚಿದಂಬರದಲ್ಲಿ ಅಷ್ಟಿದೆ ಅಂತ, ಅಂದ್ರೆ ಆ ವೇಲ್ ನೋಡ್ತಾ ಇರ್ಲಿಲ್ಲ. ಯಾವ್ದೋ ಒಂದು ಇದಕ್ ಹೋದಾಗ ನೋಡಿದ್ವಿ, ಇನ್ನೊಂದು ಅದಕ್ಕೋಸ್ಕರ ಅದು ಅಷ್ಟು ಇನ್ನೊಂದು ಅರ್ಥ ಆಗ್ಲಿಲ್ಲ ಅನ್ಸುತ್ತೆ. ಈ ವಾರಣಾಸಿಯಲ್ಲಿ ಅನ್ನಪೂರ್ಣ ದೇವಿ ಇರುತ್ತೆ, ಇನ್ನೊಂದು ಕಡೆ ವಿಶ್ವನಾಥನ ಕ್ಷೇತ್ರ ಇರುತ್ತೆ. ಅದರ ಅರ್ಥ ಏನಂದ್ರೆ, ಮೊದಲನೇದಾಗಿ ನಾವು ಈ ಅನ್ನ ಪದಾರ್ಥದಿಂದ ನಡೆಯುವಂತ ಈ ಶರೀರದಿಂದ ನಿಮ್ನು ಮಾನವ ಕಡೆ, ಅಂದ್ರೆ ಏನೋ ಸಿಗ್ನಲ್ ಸ್ವಲ್ಪ ಕಡಿಮೆ ಇದೆ. ಸೊ ವಿಶ್ವ ಮಾನವನ ಕಡೆ ತಗೊಂಡು ಹೋಗ್ತದೆ. ಅಂದ್ರೆ ಈ ವಿಶ್ವನಾಥುಡು ಏನ್ ಮಾಡ್ತಾನೆ ಅಂದ್ರೆ ನಿಮ್ನು ವಿಶ್ವಾತ್ಮ ಕಡೆ ಸೇರಿಸ್ತಾನೆ. ಅರ್ಥ ಆಯ್ತಾ? ನಿಮ್ನು ವಿಶ್ವಾತ್ಮ ತಯಾರು ಮಾಡ್ತಾನೆ. ಅನ್ನಪೂರ್ಣಾ ದೇವಿ ಮುಖ್ಯನೇ, ವಿಶ್ವನಾಥುಡು ಮುಖ್ಯನೇ. ನೋಡಿ ಅಲ್ಲಿ ಆ ರೀತಿಯಲ್ಲಿ ಇದೊಂದು ಸಾಕ್ಷ್ಯ ನಮ್ಗೆ. ವಾರಣಾಸಿಯಲ್ಲಿ ಎರಡೂ ಯಾಕೆ ಇಟ್ಟಿದ್ದಾರೆ ಅಂದ್ರೆ, ಅನ್ನಮಯ ಕೋಶ ಹೇಗೆ ನಾವು ಮೊದಲನೇ ಜನ್ಮಗಳಲ್ಲಿ ಅನ್ನಮಯ ಕೋಶನ ಕಾಪಾಡ್ಕೊಂತ ಅನ್ನಮಯ ಕೋಶ ಅನ್ನ ಅಂತ ನಾವು ಸ್ವೀಕಾರ ಮಾಡಿ ಅನ್ನಮಯ ಕೋಶನ ಕಾಪಾಡ್ಕೊಂತೀವಿ, ಅದು ಮಾಡಬೇಕು. ಅದರಿಂದ ನಿಧಾನವಾಗಿ ವಿಶ್ವನಾಥುಡು ಅಲ್ಲಿದ್ದಾರಂದ್ರೆ ಅವ್ರು ನಿಮ್ನು ವಿಶ್ವ ಆತ್ಮ ಕಡೆ ಕರ್ಕೊಂಡು ಹೋಗ್ತಾನೆ. ನಿಮ್ನು ಅತ್ಯುನ್ನತ ಲೋಕದಲ್ಲಿ ಸೇರ್ಸಂತ ಆ ಅಂದ್ರೆ ಆ ಆಶೀರ್ವಾದವನ್ನು ಕೊಡ್ತಾನೆ ಅಂತ ಆ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಎರಡು ಅಲ್ಲಿ ಇದೆ, ಅರ್ಥ ಆಯ್ತಾ? ಎರಡು ಅಲ್ಲೇ ಇದೆ. ಅದು ನಮ್ಗೆ ಆ ರೀತಿಯಲ್ಲಿ ಸಾಕ್ಷೀಕರಿಸ್ತದೆ. ಆ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು ನಾವು. ಆದಷ್ಟು ನಾವೇನ್ ಮಾಡ್ತೀವಿ, ಹೌದು. ಅಲ್ಲಿ ದರ್ಶನ ಮಾಡೋದು, ಇಲ್ಲಿ ದರ್ಶನ ಮಾಡೋದು, ಅಲ್ಲಿ ದರ್ಶನ ಮಾಡೋದು. ಹಾ ಏನ್ ದರ್ಶನ ಆಗುತ್ತೋ ಗೊತ್ತಿಲ್ಲ, ಏನ್ ಸಿಗತ್ತೋ ಗೊತ್ತಿಲ್ಲ. ಆದ್ರೆ ಶಕ್ತಿ ಅಂತ ಇರತ್ತೆ. ಶಕ್ತಿ ಪ್ರತಿ ಕ್ಷೇತ್ರದಲ್ಲಿದೆ. ಹೌದು. ಅಂದ್ರೆ ನಿಮ್ ಸುತ್ತನೇ ಶಕ್ತಿ ಇದೆ, ಇನ್ನು ಎಲ್ಲೋ ಹೋಗೋದು ಬೇಕಾಗಿಲ್ಲ. ನೀವು ಕೂತ್ಕೊಂಡ ಜಾಗದಲ್ಲಿ ಎಷ್ಟು ಶೂನ್ಯತೆ ಭಾವನೆ ಇದೆಯೋ, ಎಷ್ಟು ನಿಮ್ಮಲ್ಲಿ ಒಳಗಡೆ ಇರುವಂತ ನಿಮ್ಮ ಒಳಗಡೆ ಆ ಜೀವಶಕ್ತಿ ಅನ್ನೋದು ಎಷ್ಟು ಇರ್ತದಂದ್ರೆ, ನಿಮ್ಮ ಪ್ರಭಾವದಲ್ಲಿ ನಿಮ್ಮ ಆಹಾರ ಏನಿದೆಯೋ ನಿಮ್ಮಲ್ಲಿರುವಂತ ಶೂನ್ಯ ಶಕ್ತಿ, ನೀವು ಎಷ್ಟು ಜ್ಞಾನಿವಂತ ಆಗ್ತಿರೋ ಅಷ್ಟು ಶೂನ್ಯತೆ ನಿಮ್ಮಲ್ಲಿ ಇರ್ತದಲ್ಲ. ಆ ಮ್ಯಾಗ್ನೆಟಿಕ್ ಫೀಲ್ಡ್ ಸುತ್ತಿರುವಂತ ಆಹಾರ, ಆ ಆಕರ್ಷಣ ಕ್ಷೇತ್ರ ಏನಿದೆಯೋ ನಿಮ್ ಸುತ್ತು ಕೂತ್ಕೊಂಡ್ರೆ ಗೊತ್ತಾಗತ್ತೆ. ಅದೇ ರೀತಿಯಲ್ಲಿ ದೇವರ ವಿಗ್ರಹ ಅಷ್ಟೇ, ಅಲ್ಲಿ ಪ್ರತಿಷ್ಠಾಪನೆ, ಪ್ರಾಣ ಪ್ರತಿಷ್ಠಾಪನೆ, ಮತ್ತೆ ನಿತ್ಯ ಈ ಮಂತ್ರೋಚ್ಚಾರಣೆ ಇವೆಲ್ಲ ನಡೀತಾ ಇರುವಾಗ ಅಲ್ಲಿ ಶಕ್ತಿ ಒಂದು ಪ್ರಭಾವದಲ್ಲಿ ತಯಾರಾಗ್ತಾ ಹೋಗ್ತದೆ. ಆ ಶಕ್ತಿಗೆ ನಾವು ಒಳಗಾಗ್ತೀವಿ. ಶಕ್ತಿ ಕ್ಷೇತ್ರದಲ್ಲಿ ಹೋಗಿದ ಮೇಲೆ ಆ ಶಕ್ತಿ ನಾವು ಸ್ವೀಕಾರ ಮಾಡ್ಕೊಂತೀವಿ, ಇಲ್ಲ ಅಂತ ಹೇಳಿಲ್ಲ. ಆದ್ರೆ ಎಷ್ಟೇ ಕ್ಷೇತ್ರಗಳನ್ನು ದರ್ಶನ ಮಾಡ್ಕೊಂಡಿದ್ರು ನಮ್ಮ ಒಳಗಿರುವಂತ ಈ ಆತ್ಮ ತತ್ವವನ್ನು ನಾವು ತಿಳಿದಿಲ್ಲ ಅಂದ್ರೆ ಇನ್ನೇನು ಅಲ್ಲಿ ಸಾಧ್ಯವಿಲ್ಲ. ನಾವು ಯಾವಾಗ ನಮ್ಮ ಬಗ್ಗೆ ಆ ತಿಳುವಳಿಕೆ ಬರುತ್ತೋ, ಆ ಜಾಗರೂಕತೆ ಯಾವಾಗ ಎಚ್ಚರಿಕೆ ಬರುತ್ತೋ, ಆ ಸ್ಥಿತಿ ಕೊನೆ ಸ್ಥಿತಿ ಅಂತ ಹೇಳ್ಬೋದು. ಅದನ್ನು ಪರಮೋನ್ನತ ಸ್ಥಿತಿ. ಎಷ್ಟೇ ಕ್ಷೇತ್ರಗಳಿಗೆ ಹೋಗಿ ದರ್ಶನ ಮಾಡ್ಕೊ, ಅವೆಲ್ಲ ಒಂಥರ ಈ ಹೇಳ್ಬೇಕಂದ್ರೆ ಫಿಸಿಕಲ್ ವಿಟ್ನೆಸಸ್, ಫಿಸಿಕಲ್ ಎವಿಡೆನ್ಸಸ್ ಅಂತ ಹೇಳ್ತೀವಿ ನಾವು. ಒಂದು ಆ ರೀತಿಯಲ್ಲಿ ನಮ್ಮ ಋಷಿ ಮುನಿಗಳು ತಯಾರು ಮಾಡಿಟ್ಟಿದ್ದಾರೆ. ಅಲ್ಲಿ ಅನ್ನಪೂರ್ಣದ ಒಂದು ಕಡೆ, ವಿಶ್ವನಾಥ ಒಂದು ಕಡೆ. ಎಸ್. ಮತ್ತೆ ಚಿದಂಬರ ಕ್ಷೇತ್ರ ಹೋದ್ರೆ ಆಕಾಶಲಿಂಗ. ಇವೆಲ್ಲ ಏನಂದ್ರೆ ನಮ್ಗೆ ಜ್ಞಾನ ಆ ರೂಪದಲ್ಲಿ ಕೊಡ್ತಾ ಇದಾರೆ ಅವರು. ನಾವು ಅರ್ಥ ಮಾಡ್ಕೊಂಡಕ್ಕೆ ಈಸಿಯಾಗಿ, ಸುಲಭವಾಗಿ ಅವ್ರು ಮಾಡಿಕೊಟ್ಟಿರೋದು. ರೈಟ್. ಅದೇ ನಾವು ಅದನ್ನ ಒಟ್ಟು ದರ್ಶನ ಮಾಡ್ಬೇಕಲ್ಲ, ಲಿಂಗ ಇಷ್ಟು ದರ್ಶನ ಮಾಡ್ಬೇಕು ಅಂತ ಇತ್ತು, ಅದಷ್ಟು ದರ್ಶನ ಅದ್ರದ್ದು ಮಹತ್ವ ಗೊತ್ತಾಗಿರ್ಲಿಲ್ಲ. ಇವಾಗ ಆದ್ರೆ ಆ ತರ ಥಿಂಕ್ ಮಾಡ್ತಾ ಇರ್ಲಿಲ್ಲ. ಭಕ್ತಿ ಮಾರ್ಗದಲ್ಲಿ ಇದ್ದೀವಲ್ಲ ನಾವೆಲ್ಲ, ನಮ್ದು ಏನು ಅಂದ್ರೆ ಅದು ಶಿವನ್ನ ಅಂದ್ರೆ ಇಷ್ಟು ದರ್ಶನ ಮಾಡಿದ್ರಿ, ಕಾಶಿ, ಚಿದಂಬರಂ ಇಷ್ಟೆಲ್ಲ ದರ್ಶನ ಮಾಡಿದ್ರೆ ಪಾಪ ಮುಕ್ತಿ ಅಂತ ಏನೋ ಹೇಳ್ತಾ ಇದ್ರು ಹಿರಿಯವರು. ನಾವು ಆ ವೇಯಲ್ಲಿ ಹೋಗ್ತಾ ಇದ್ವಿ ಅಷ್ಟೇ. ಅದಿಷ್ಟು ಒಳಗಡೆ ಇದೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಥ್ಯಾಂಕ್ ಯು ಗುರು. ವೆಂಕಟರಮಣ ಮಾತಾಡಿ. ಸರ್ ನಮಸ್ತೆ. ಇದಕ್ ಮುಂಚೆನೆ ಒಂದ್ಸರಿ ನೀವು ಚಿದಂಬರ ಬಗ್ಗೆ ಹೇಳಿದ್ದೀರಾ ಕ್ಲಾಸಲ್ಲಿ, ಚಿದಂಬರ ರಹಸ್ಯ ಅಂದ್ಬಿಟ್ಟು ಅಲ್ಲಿ ಲಿಂಗ ಇಲ್ಲ, ಆಕಾಶ ತತ್ವ ಇರೋದು. ಇದಕ್ ಮುಂಚೆ ಒಂದ್ಸರಿ ಹೇಳಿದ್ದೀರಾ. ಆದ್ರೆ ನಾವು ಎಲ್ಲೇ ದೇವಸ್ಥಾನಕ್ಕೆ ಹೋಗ್ಲಿ, ಇದ್ ಏನಿದೆ ಏನು ಅನ್ನೋದ್ರ ಬಗ್ಗೆ ಯಾರು ಯೋಚನೆ ಮಾಡಲ್ಲ. ಅಲ್ಲಿ ರಶ್ ಜಾಸ್ತಿ ಇರ್ತದೆ, ಹೋಗಿ ದರ್ಶನ ಮಾಡೋಣ ಅನ್ನೋ ಒಂದು ಮನಸ್ಥಿತಿಯಲ್ಲೇ ಇರ್ತೀವಿ ಹೊರತು ಇಲ್ಲಿ ಏನಿದೆ ಏನು ಅಂತ ಯಾರು ನೋಡೋದಿಲ್ಲ. ನಾವು ಕ್ಯೂವಲ್ಲಿ ಹೋಗ್ತಾರೆ, ಎಲ್ಲಾ ಜನ ಇರ್ತಾರೆ, ಹೋಗ್ಬೇಕು, ದೇವ್ರ ನೋಡ್ಬೇಕು, ಮತ್ತೆ ಬರ್ತಾ ಇರ್ಬೇಕು. ಅಷ್ಟು ಬಿಟ್ರೆ ನಮ್ಮ ಮನಸ್ಸಲ್ಲಿ ಬೇರೆ ಏನು ಇರೋದಿಲ್ಲ. ಆಮೇಲೆ ಇಲ್ಲಿ ಏನ್ ರಹಸ್ಯ ಇದೆ ಏನು ಅನ್ನೋದು ಆ ಕ್ಷೇತ್ರದ ಬಗ್ಗೆ ನಾವು ನಿಮ್ಮಂತವ್ರ ಹತ್ರ ತಿಳ್ಕೊಂಡಾಗ ಆಮೇಲೆ ಮತ್ತೆ ಇನ್ನೊಂದ್ಸರಿ ಅಲ್ಲಿ ವಿಸಿಟ್ ಮಾಡಿದಾಗ ಅದ್ರ ಬಗ್ಗೆ ಯೋಚನೆ ಮಾಡ್ಬೋದು ಹೊರ್ತು ಏಕಾಏಕಿ ಯಾರು ಅದ್ರ ಬಗ್ಗೆ ಯೋಚನೆ ಮಾಡಿರಲ್ಲ ಗುರುಜಿ. ಅದಕ್ಕೋಸ್ಕರ ನೀವು ಹೇಳಿದ್ ನೆನಪು ಬಂತು. ಚಿದಂಬರ ರಹಸ್ಯ ಅಲ್ಲಿ
ಲಿಂಗ ಇಲ್ಲ, ಆಕಾಶ ತತ್ವದಲ್ಲಿ ಬರೀ ಶೂನ್ಯ, ಆಕಾಶ ಅಂದ್ರೆ ಶೂನ್ಯ ಅಂತ ಅನ್ನೋದ್ರ ಬಗ್ಗೆ ಅದನ್ನ ತಮ್ಗೆ ನೆನಸೋಣ ಅಂತ ಹೇಳಿದೆ ಅಷ್ಟೇ. ರೈಟ್ ರೈಟ್. ಥ್ಯಾಂಕ್ ಯು. ಗುರುಜಿ, ಈಗ ಚಿದಂಬರ ರಹಸ್ಯ ಅಲ್ಲಿ ಏನಿದೆ ಅಂತ ಸುಮಾರು ಹಳೆ ಮಾಸ್ಟರ್ಸ್ ಗೊತ್ತಿದೆ, ಆದ್ರೆ ಇವತ್ತು ಗುರೂಜಿಯಿಂದಲೇ ಕೇಳೋಣ ಅದೇನು ಅಂತ. ಅಷ್ಟೇ ಹೇಳಿದ್ವಲ್ಲ, ಚಿದಂಬರ ರಹಸ್ಯ ಈಗಾಗಲೇ ಹೇಳಿದ್ವಲ್ಲ. ಚಿದಂಬರದಲ್ಲಿರುವಂತ ಆ ರಹಸ್ಯವೇ ಅಂದ್ರೆ ಈ ಆಕಾಶ ಲಿಂಗ ತತ್ವ ಒಂದು, ಮತ್ತೆ ಇನ್ನೊಂದು ಏನಂದ್ರೆ ಅಲ್ಲಿ ಕನ್ನಡಿಗ ಇಟ್ಟಿರ್ತಾರೆ. ನಾವು ಹೋಗಿದ್ರೆ ನಮ್ಮ ಪ್ರತಿಬಿಂಬ ನಾವು ಕಾಣಿಸ್ತಾ ಇರ್ತದೆ. ಅವಾಗ ಏನಂತಂದ್ರೆ, ನೀವು ಅಲ್ಲಿ ನೋಡಿದ್ರೆ ನಿಮ್ಮ ಪ್ರತಿಬಿಂಬ ನಿಮ್ಗೆ ಕಾಣಿಸ್ತಾ ಇದೆ ಅಂದ್ರೆ ನೀವೇ ದೇವರು ಅಂತ ಅಲ್ಲಿ ತೋರ್ಸಕ್ಕೆ ಪ್ರಯತ್ನ ಮಾಡ್ತಾರೆ. ದೇವ್ರು ಅಂದ್ರೆ ಯಾರೋ ಇಲ್ಲ, ಪ್ರತ್ಯಕ್ಷ ದೇವ್ರು ನೀವೇ ಅಂತ. ಯಾಕಂದ್ರೆ ನಿಮ್ಮಲ್ಲಿ ಆತ್ಮ ಇದೆಯಲ್ಲ, ವಿಶ್ವಾತ್ಮ ಇದೆಯಲ್ಲ. ಈಗಾಗಲೇ ನಾನು ಹೇಳಿದ್ದೀನಿ, ಈ ಆತ್ಮಗಳ ಹಂತಗಳು ಏನಿರ್ತದೆ ಅಂತ ಹೇಳಿದ್ದೀನಿ ಅಲ್ವಾ. ಜೀವಾತ್ಮ, ಮತ್ತೆ ಅಂತರಾತ್ಮ, ಮತ್ತೆ ಪರಮಾತ್ಮ, ಮತ್ತೆ ಪೂರ್ಣಾತ್ಮ, ಮತ್ತೆ ವಿಶ್ವಾತ್ಮ. ಇವೆಲ್ಲ ಈ ರೂಪದಲ್ಲಿರುವ ಎಲ್ಲ ನಿಮ್ಮಲ್ಲಿ ಇದೆ. ನೀವೇ ಆತ್ಮಸ್ವರೂಪಿ, ನೀವೇ ಭಗವಂತರು ಅಂತ ಅಲ್ಲಿ ತೋರಿಸುವಂತ ಪ್ರಯತ್ನ ಅವ್ರು ಮಾಡಿದ್ದಾರೆ. ಯಾಕಂದ್ರೆ ಆ ರೀತಿಯಲ್ಲಿ ನಮ್ಮ ಅರಿವು ಬರುತ್ತಂತ ಅವ್ರ ಉದ್ದೇಶ. ಕ್ಷೇತ್ರಗಳು ನೆಲಕೊಲ್ಪಿರೋದು, ಎಷ್ಟೋ ಕ್ಷೇತ್ರಗಳು ಈ ಕಾರಣಕ್ಕೆ ನೆಲಕೊಲ್ಪಿರೋದು. ಈವನ್ ಹೇಳ್ಬೇಕಂದ್ರೆ ಒಂದು ವಿಗ್ರಹನ ಅಲ್ಲಿಟ್ಟು ನಾವು ನೋಡ್ತಾ ಇರ್ತೀವಿ. ಆ ವಿಗ್ರಹ ಅಂದ್ರೆ ವಿಗ್ರಹ ಅಂದ್ರೆ ವಿ ಪ್ಲಸ್ ಗ್ರಹ ಅಂದ್ರೆ ವಿಶೇಷವಾಗಿ ಗ್ರಹಿಸೋದು ಅಂತ. ವಿಶೇಷವಾಗಿ ಗ್ರಹಿಸೋದು ಏನು ಗ್ರಹಿಸ್ತೀವಿ ಅಂದ್ರೆ, ವಿಶೇಷವಾಗಿ ಆ ವಿಗ್ರಹದಲ್ಲಿ ನಾವು ಉದಾಹರಣಕ್ಕೆ ಶ್ರೀರಾಮುಡು, ಇಲ್ಲ ಅಂದ್ರೆ ಕೃಷ್ಣ, ಈ ರೀತಿಯಲ್ಲಿ ಪರಶುರಾಮುಡು, ಅನೇಕ ಏನಿದೆ, ಪ್ರೇಮ, ಕರುಣೆ, ಶಾಂತಿ ಅಲ್ವಾ. ಸೊ ಇನ್ನೊಬ್ಬರಿಗೆ ಸಹಾಯ ಮಾಡೋದಾಗ್ಲಿ, ಸೊ ಇಷ್ಟೆಲ್ಲ ಇವೆಲ್ಲ ಲಕ್ಷಣಗಳು ವಿಶೇಷವಾಗಿ ಅಲ್ಲಿ ಆ ಮೂರ್ತಿಯಲ್ಲಿ ನಾವು ಏನು ಕಂಡಿರ್ತೀವೋ ಅದು ನಾವು ಗ್ರಹಿಸೋದು, ಅದೇ ನಮ್ಮಲ್ಲಿ ಇದೆ. ಆದ್ರೆ ನಮ್ಮಲ್ಲಿ ಇರುವಂಥದ್ದು ಆಚೆ ಕಡೆ ತೋರ್ಸಕ್ಕಾಗಲ್ವಲ್ಲ. ಕಡೆ ಅಂದ್ರೆ ನಮ್ಮಲ್ಲಿ ಇಷ್ಟು ಗುಣಗಳು ನಮ್ಮಲ್ಲಿ ಇದೆ, ಪ್ರತಿಯೊಂದು ಮಾನವನಲ್ಲಿ ಇದೆ. ಆದ್ರೆ ಮಾಲಿನ್ಯವಾಗಿರುತ್ತೆ. ಸೊ ಶುದ್ಧ ಮಾಡ್ಕೋಬೇಕಾದಂತ ನಮ್ಮ ಜೀವನ ಉದ್ದೇಶ, ಜೀವಿತ ಲಕ್ಷ್ಯ ಅದೇ. ಆದ್ರೆ ಈ ಲಕ್ಷಣಗಳು ಏನಿದೆಯೋ ನಮ್ಮಲ್ಲಿ, ಅದನ್ನು ಮೂರ್ತಿ ರೂಪದಲ್ಲಿ ಅಲ್ಲಿ ಪ್ರತಿಬಿಂಬಿಸ್ತಾರೆ. ಅಂದ್ರೆ ವಿಶೇಷವಾಗಿ ಅದು ಎಲ್ಲ ಆ ಲಕ್ಷಣಗಳು ಗ್ರಹಿಸೋದು, ಅದಕ್ಕೆ ವಿಶೇಷವಾಗಿ ಗ್ರಹಿಸೋದೇ ವಿಗ್ರಹ ಅಂತ ನಾವು ಅರ್ಥ ಮಾಡ್ಕೋಬೇಕು. ವಿಗ್ರಹ ಅನ್ನೋದು ಆ ಪದ ಬಂದಿರೋದೇ ವಿಶೇಷವಾಗಿ ಗ್ರಹಿಸೋದು ಅಂತ. ಅದಕ್ಕೆ ನಮ್ಮಲ್ಲಿರುವಂತ ಎಲ್ಲಾ ಲಕ್ಷಣಗಳನ್ನು ಪ್ರತಿಬಿಂಬಿಸಕ್ಕೆ ಒಂದು ವಿಗ್ರಹ ಅಲ್ಲಿ ಇಟ್ಟಿರ್ತಾರೆ. ಅದಕ್ಕೆ ಹೆಸರು ಇಟ್ಟಿರ್ತೀವಿ ನಾವು, ಒಂದು ದೇವರ ಹೆಸರು. ಎಲ್ಲಾ ದೇವರು, ಯಾವುದೇ ಹೆಸರಲ್ಲಿ ದೇವರೆಲ್ಲ ಒಂದೇ ಅಲ್ವಾ. ಅದೆಲ್ಲ ಆತ್ಮ ಒಂದೇ, ವಿಶ್ವಾತ್ಮ ಒಂದೇ ಅನ್ನೋ ಅರ್ಥ ಆಗಿದ ಮೇಲೆ ಹೆಸರುಗಳು ಏನು ಪ್ರಾಧಾನ್ಯ ಅಲ್ಲಿ? ಅದಕ್ಕೋಸ್ಕರ ಹೆಸರುಗಳ ಪ್ರಾಧಾನ್ಯ ಇಲ್ಲ ಸ್ನೇಹಿತರೆ. ಆ ವಿಗ್ರಹ ಅಲ್ಲಿ ಇಟ್ಟಿದೀವಿ ಅಂದ್ರೆ ಇಷ್ಟು ನಮ್ಮ ಇರೋದೇ ಆಚೆ ಕಡೆ ತೋರಿಸ್ತಾ ಇದೀವಿ ವಿಗ್ರಹ ರೂಪದಲ್ಲಿ ಅಂತ ಅರ್ಥ. ಆ ರೀತಿಯಲ್ಲಿ ಅರ್ಥ ಮಾಡ್ಕೊಂಡ್ರೆ ವಿಗ್ರಹದ ಆರಾಧನೆ ಯಾಕೆ ಮಾಡ್ತೀವಿ ಅಂತಂದ್ರೆ ನಿಮ್ಗೆ ಅರ್ಥ ಆಗತ್ತೆ. ವಿಗ್ರಹ ಆರಾಧನಾ ಪ್ರತಿ ದಿವಸ ನಾವು ಮಾಡ್ಬೇಕಂತಂದ್ರೆ ಇಂಥ ಲಕ್ಷಣಗಳು ಆ ಮೂರ್ತಿಯಲ್ಲಿ ನಾವು ಏನೇನು ಅನ್ಕೊಂತಾ ಇರ್ತೀವಿ ಅವೆಲ್ಲ ನಮ್ಮಲ್ಲಿ ಇದೆ. ನಾವು ಪದೇ ಪದೇ ಮನನ ಮಾಡ್ಕೊಂಡಕ್ಕೆ ವಿಗ್ರಹ ಆರಾಧನೆ ಮಾಡೋದು. ನಾವು ಮರ್ತಿರ್ತೀವಿ ಅಲ್ವಾ, ಈ ಪ್ರಾಪಂಚಿಕ ಈ ವ್ಯಾಮೋಹ ಈ ಗೊಂದಲದಲ್ಲಿ ನಾವು ಮರ್ತಿರ್ತೀವಿ. ಇಷ್ಟು ಲಕ್ಷಣಗಳು ನಮ್ಮಲ್ಲಿ ಇದೆಯಾ ಅಂತಂದ್ರೆ ನಾವು ಮರ್ತಿರ್ತೀವಿ. ಆದ್ರೆ ವಿಗ್ರಹ ನೋಡಿದ ತಕ್ಷಣ ಗೊತ್ತಾಗತ್ತೆ, ಅವೆಲ್ಲ ನೆನಪಿಗೆ ಬರ್ತಾ ಇರ್ತದೆ. ನೆನಪಿಗೆ ಬರ್ತಾ ಇದೆ, ಆದ್ರೆ ಅವೆಲ್ಲ ಎಲ್ಲೋ ನಿಮ್ಮ ಒಳಗಡೆ ಇರೋದೇ ಆಚೆ ಕಡೆ ತೋರಿಸಿದ್ದಾರೆ. ನಮ್ಮ ಋಷಿ ಮುನಿಗಳು ಈ ರೀತಿಯಲ್ಲಿ ಮಾಡಿರೋದು, ವಿಗ್ರಹ ಇಟ್ಟಿರೋದು, ಈ ದೇವಾಲಯಗಳು ಎಲ್ಲಾನು ಮಾಡಿರೋದು ನಮಗೋಸ್ಕರ. ನಮ್ಮಲ್ಲಿ ಆ ಎಚ್ಚರಿಕೆ, ಆ ಜಾಗೃತತನೆ ಪದೇ 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 ಹೆಚ್ಚು ಮಾಡಕ್ಕೆ. ಇಲ್ಲಾಂದ್ರೆ ನಾವು ಈ ಮಾಯಾ ಪ್ರಪಂಚದಲ್ಲಿ ಒಳಗಾಗ್ತೀವಿ. ಈ ಮಾಯದಲ್ಲಿ ಒಂಥರ ನಾವು ಈ ಪ್ರವಾಹ ತರ ಕುಟ್ಕೊಂಡು ಎಲ್ಲೋ ಹೋಗ್ಬಿಡ್ತೀವಿ ಅಷ್ಟೇ, ಮತ್ತೆ ತಿರುಗಿ ವಾಪಸ್ ಬರಕ್ ಆಗ್ತಾ ಇಲ್ಲ. ಅದಕ್ಕೆ ನೆನಪು ಮಾಡಕ್ಕೆ ಪ್ರತಿ ದಿವಸ ಬೆಳಗ್ಗೆ ದೇವಾಲಯಕ್ಕೆ ಹೋಗಿ, ಒಂದು ಟೆಂಪಲ್ಗೆ ಹೋಗಿ ದರ್ಶನ ಮಾಡಿ ಅಂತ ಹೇಳೋದು, ಪ್ರತಿ ದಿವಸ ನೆನಪು ಮಾಡ್ಕೊಳ್ಳೋದು. ನೋಡಿ, ಆ ಮೂರ್ತಿ ನೋಡಿದ ತಕ್ಷಣವೇ ಅಷ್ಟು ಲಕ್ಷಣಗಳು ನಮ್ಗೆ ನೆನಪು ಬರುತ್ತಲ್ಲ, ಅವೆಲ್ಲ ನಮ್ಮಲ್ಲಿದೆ ಅಂತ ನಾವು ನೆನಪು ಮಾಡ್ಕೊಳ್ಳೋಕೆ ಒಂದು ಅವಕಾಶ ಅದು ದೈವ ದರ್ಶನ ಅನ್ನೋದು. ಎಸ್, ಓಕೆ. ಗುರುಜಿ, ಪ್ರಶ್ನೋತ್ತರ ಎಲ್ಲ ಮುಗ್ದಿದೆ. ಗುರುಜಿ, ಹೇಳಿ. ಅಂದ್ರೆ ನಮ್ಮಲ್ಲಿರೋ ವಾಸನೆಗಳೆಲ್ಲ ಕಳ್ಕೊಳ್ತಾ ಒಂದೊಂದು ಮೂಲಾಧಾರದಿಂದ ಸಹಸ್ರಾರ ಆಕಾಶ ತತ್ವದವರೆಗೂ ನಾವು ವಾಸನೆ ಮುಕ್ತರಾದವಾಗ ನಾವು ಆಕಾಶಕ್ಕೂ ನಮಗೂ
ಡಿಫರೆನ್ಸ್ ಇಲ್ಲ, ವಿಶ್ವಾತ್ಮಕ್ಕೆ ಸೇರಿದ್ವಿ ಅಂತ ಅರ್ಥ ಅಲ್ವಾ? ಅಷ್ಟೇ, ಕರೆಕ್ಟ್. ಅದನ್ನೇ ಸುಮಾರು ಕ್ವಶನ್ಸ್ ಇತ್ತು, ನೀವು ಹೇಳ್ತಾ ಹೇಳ್ತಾ ಹಾಗಾಗಿ ಒಂದೊಂದಕ್ಕೆ ಆನ್ಸರ್ ಸಿಗ್ತಾ ಹೋಯ್ತು ಗುರುಜಿ. ಥ್ಯಾಂಕ್ ಯು. ಎಕ್ಸಾಂಪಲ್ ಲಿಸರ್ಡ್ ಪಲ್ಲಿದ ಹೇಳಿದ್ರಿ, ಅಂದ್ರೆ ವಿಶ್ವಾತ್ಮ ಅನ್ನೋದೊಂದು ಪಲ್ಲಿ ಅಂತ ನಾವ್ ಅನ್ಕೊಂಡ್ರೆ, ಹಲ್ಲಿ ಅನ್ಕೊಂಡ್ರೆ ಅದ್ರ ಬಾಲ ನಾವೆಲ್ಲ ಅಂಟ್ಕೊಂಡಿರೋ ಅಂತದ್ದು, ಅಂಟ್ಕೊಂಡು ಬಿಟ್ಟು 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 ಅಂತ ಹೋದವಾಗ ಕೊನೆಗೆ ಸಿಗೋದೆ ಆಕಾಶ ತತ್ವ. ಅಲ್ಲಿ ಏನೂ ಇಲ್ಲ, ಆದ್ರೆ ಎಲ್ಲವೂ ಇದೆ, ಎಲ್ಲವೂ ಅಬ್ಸರ್ವ್ ಮಾಡ್ತಾ ಇರುತ್ತೆ. ಅವೇರ್ನೆಸ್ ನಮ್ಗೆ ಎಷ್ಟು ಮುಖ್ಯ, ಪ್ರತಿ ಒಂದನ್ನು ಲಿವಿಂಗ್ ಏನೆ, ಯಾವ್ದು ಜಡ ಇಲ್ಲ. ಸೊ ಅಬ್ಸರ್ವೇಶನ್ ಇಸ್ ವೆರಿ ವೆರಿ ಮಸ್ಟ್, ಅಂಡ್ ಅನ್ಕಂಡೀಷನಲ್ ಲವ್ ಇಸ್ ಆಲ್ಸೋ ಮಸ್ಟ್. ಅಂದ್ರೆ ಎಲ್ಲಾ ನೋಡ್ತಿರೋದು ನಾನೇನೆ, ಸೊ ಅವಾಗ ಹೇಟ್ರೇಟ್ ಇರಲ್ಲ, ಅನ್ಕಂಡೀಷನಲ್ ಲವ್ ಇರುತ್ತೆ. ಸೇವಾ ಮಾಡುವಾಗ ಐ ಆಮ್ ನಾಟ್ ಡೂಯಿಂಗ್ ಫಾರ್ ಸಂಬಡಿ, ಇಟ್ ಈಸ್ ಫಾರ್ ಎವ್ರಿ ಒನ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಮೈ ಸೆಲ್ಫ್ ಅಂತ ಇವತ್ತು ನಾನ್ ತಿಳ್ಕೊಂಡೆ ಗುರುಜಿ. ಎಂತೆಂತ ಕಠಿಣವಾಗಿರುವಂತದ್ದು ನೀವು ತುಂಬಾ ಸರಳವಾಗಿ ಹೇಳ್ತೀರಾ, ತುಂಬಾನೇ ಖುಷಿ ಆಗುತ್ತೆ ಗುರುಜಿ. ಈ ತರ ಸತ್ಸಂಗ ದಿನಾನು ನಮ್ಗೆ ಪುಣ್ಯವಂತು, ನೀವು ಅದನ್ನ ನಮ್ಗೆ ಮಾಡಿಸ್ಕೊಡ್ತಿದ್ದೀರಾ. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು. ಲಕ್ಷ್ಮೀಕಾಂತ ಮೇಡಮ್, ಚಿತ್ರಬೆಟ್ಟ ಸರ್. ಚಿತ್ರಬೆಟ್ಟ ಕೊನೆಯದಾಗಿ ಸಿದ್ದರ ಬೆಟ್ಟ. ಅಪ್ಡೇಟ್ಸ್. ಈಗಾಗ್ಲೇ ನಾವು ಇದರ ಸಿದ್ಧತೆ ಹೆಚ್ಚು ಕಮ್ಮಿ ಒಂದೂವರೆ ತಿಂಗಳಿಂದ ನಾವು ಮಾಡ್ತಾ ಬಂದು ಈಗ ಕೊನೆ ಅಂತ ತಲುಪಿದೀವಿ. ಈಗ ನಾಳೆ ನಾವು ಇವತ್ತೇ ಎಲ್ಲ ಪ್ಯಾಕಿಂಗ್ ಮಾಡ್ಕೊಳಕ್ ಸಿದ್ಧತೆ ನಡೆಸಿದೀರಾ ಅಂತ ಅನ್ಕೊಳ್ತೀನಿ. ನಾಳೆ ಬೆಳಗ್ಗೆ ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್ ಅಥವಾ ಸ್ವಂತ ವಾಹನಗಳಲ್ಲೂ ನಮ್ ಫ್ರೆಂಡ್ಗಳಿಗೆ, ರಿಲೇಟಿವ್ಸ್ಗೆಲ್ಲ ಫೋನ್ ಮಾಡಿ ನೀನ್ ಇಷ್ಟು ಗಂಟೆಗೆ ಬಂದ್ಬಿಡು, ಇಷ್ಟೊತ್ತಿಗೆ ಬಂದ್ಬಿಡು ಅಂತೆಲ್ಲ ಹೇಳ್ಕೊಂಡು ರೆಡಿ ಆಗ್ತಾ ಇದೀವಿ. ನಾಳೆ ಖಂಡಿತ ಎಲ್ಲರೂ ಕಾತರರಾಗಿ ನಿಂತಿದೀವಿ ಸರ್. ಎಲ್ಲರೂ ಬರ್ತೀವಿ. ಎಲ್ಲರೂ 7ನೇ ತಾರೀಕಲ್ಲಿ ಒಬ್ರಿಗೊಬ್ರು ಪರಿಚಯ ಮಾಡ್ಕೊಂಡು ನಗ್ತಾ ಮಾತಾಡ್ತಾ ಕೈ ಶೇಕ್ ಹ್ಯಾಂಡ್ ಕೊಡ್ತಾ ಎಲ್ಲರನ್ನು ಪರಿಚಯ ಮಾಡ್ಕೊಂಡು ನಮ್ಮ ಸೇವಾ ಕಾರ್ಯದಲ್ಲಿ ತೊಡಗ್ತೀವಿ. ದಯವಿಟ್ಟು ಎಲ್ಲರೂ ಬನ್ನಿ. ಈ ಒಂದು ಕಾರ್ಯಕ್ರಮ ಮಿಸ್ ಮಾಡ್ಕೋಬೇಡಿ. ನಿಜವಾಗ್ಲೂ ಇದು ಒಂದು ಅದ್ಭುತವಾದ ಕಾರ್ಯಕ್ರಮ. ನಾವು ಜೀವನದಲ್ಲಿ ನಾವು ಮರೆಯೋದೇ ಇಲ್ಲ ಅಂತ ಒಂದು ಕಾರ್ಯಕ್ರಮ. ಜನರ ಪರಿಚಯ ಇರ್ಬೋದು, ಮಾಸ್ಟರ್ ಪರಿಚಯ ಇರ್ಬೋದು, ಆ ಒಂದು ಪರಿಸರ, ಬೆಟ್ಟ ಗುಡ್ಡ, ಪ್ರಕೃತಿ ಮಾತೆ, ಮಠಗಳು, ಅನ್ನದಾಸೋಹ ನಡೆಯೋದು, ಅನ್ನ ಪ್ರಸಾದದಲ್ಲಿ ನಾವು ಸೇವೆಯಲ್ಲಿ ಭಾಗವಹಿಸೋದು ಮತ್ತು ಎಲ್ಲಾ ಕಾರ್ಯಕ್ರಮಗಳಲ್ಲೂ ಸೇವೆಯನ್ನು ಮಾಡ್ತಾ ನಮ್ಗೆ ಗೊತ್ತಿರುವಂತ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿ, ಮಹಿಳಾ ದಿನಾಚರಣೆಯನ್ನು ಆಚರಿಸಿ, ನಮಗಿಂತ ಬುದ್ಧಿವಂತರಾದ, ಜ್ಞಾನವಂತರಾದ ಗುರುಗಳೊಂದಿಗೆ ಇತರ ಮಾಸ್ಟರ್ಗಳ ಅನುಭವವನ್ನು ಹಂಚಿಕೊಂಡು ನಾವು ಖಂಡಿತ ಜೀವನದಲ್ಲಿ ಮುನ್ನಡೆಯೋದಕ್ಕೆ ಇದು ಸಹಕಾರಿಯಾದಂತ ಒಂದು ಕಾರ್ಯಕ್ರಮ. ಆದ್ದರಿಂದ ದಯವಿಟ್ಟು ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ತಾವು ಬನ್ನಿ, ತಮ್ಮೊಂದಿಗೆ ಇತರರನ್ನು ಕರೆತನ್ನಿ ಅಂತ ನಾನು ಎಲ್ಲರಲ್ಲೂ ವಿನಂತಿಸುತ್ತೇನೆ. ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ರೈಟ್. ಎಸ್ ಮೇಡಮ್, ಥ್ಯಾಂಕ್ ಯು ಮೇಡಮ್. ಸಿದ್ಧರು ನೆಲೆಸಿದ ನಾಡು ಮತ್ತೆ ಔಷಧೀಯ ಸಸ್ಯಗಳುಳ್ಳ ಬೀಡಿಗೆ ನಾವೆಲ್ಲರೂ ಕೂಡ ಹಿಂದೆ ಸಿದ್ಧತೆ ನಡೆಸ್ತಾ ಇದ್ದೇವೆ. ಎಲ್ಲರೂ ಕೂಡ ಕಾತರರಾಗಿದ್ದೇವೆ. ಯಾಕೆಂದ್ರೆ ಒಂದು ಹಬ್ಬ ಅಂತಂದ್ರೆ ನಾವೆಷ್ಟು ಸಡಗರ ಸಂಭ್ರಮದಿಂದ ನಮ್ಮ ಹಬ್ಬಕ್ಕೆ ನಾವು ತಯಾರಾಗ್ತಿದೀವಲ್ಲ, ಆಗ ತಯಾರಾಗ್ತಾ ಇದೀವಿ. ಓಕೆ, ಥ್ಯಾಂಕ್ ಯು ಎಲ್ಲಾ ಮಾಸ್ಟರ್ಸ್ಗೂ. ಈ ಸಿದ್ಧರ ಬೆಟ್ಟದ ಸಮಗ್ರ ಸ್ವಾಸ್ಥ್ಯ ಹಬ್ಬಕ್ಕೆ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತವನ್ನು ಕೋರುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸೋ ಸಮಯ ಆಗಿದೆ. ಎಸ್ ಗುರುಜಿ. ಎಸ್, ಮಾಡಿ ಸಂಪನ್ನಗೊಳಿಸು. ಓಕೆ ಮಾಸ್ಟರ್ಸ್, ಎಲ್ಲರಿಗೂ ಇಲ್ಲಿವರೆಗೂ ಝೂಮ್ ನಲ್ಲಿ ಭಾಗವಹಿಸಿದ ಮಾಸ್ಟರ್ಸ್ಗೆ ಧನ್ಯವಾದಗಳು. ಹಾಗೂ ಜ್ಞಾನವನ್ನು ಕೊಡುತ್ತಿರುವಂತಹ ನಮ್ಮ ಗುರುಗಳಿಗೆ, ಇವತ್ತಿನ ಜ್ಞಾನ ಕೊಟ್ಟಂತಹ ಮೇಡಮ್ಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಝೂಮ್ ನಲ್ಲಿ ಭಾಗವಹಿಸಿದ ಮಾಸ್ಟರ್ಸ್ಗೆ, ಯೂಟ್ಯೂಬ್ ನ ವೀಕ್ಷಕರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಉತ್ತಮವಾದ ಆಲೋಚನೆ, ಪಾಲನೆ ಹಾಗೂ ಔಷಧ ರಹಿತ ಜೀವನ ನಮ್ಮದಾಗಿದೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಸಂಪನ್ನಗೊಳಿಸೋಣ. ಥ್ಯಾಂಕ್ ಯು. ರೈಟ್. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಧನ್ಯವಾದಗಳು. ನಮಸ್ತೆ. ಥ್ಯಾಂಕ್ ಯು.